ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಇರೋ ಗಂಡಸರು ಆದಿಕಾಲದಿಂದಲೂ ಹಿಂದಿನ ಕಾಲದಿಂದನೂ ಅವರಿಗೆ ಮುಟ್ಟು ಅಂತಂದರೆ ಏನು ಅಂತ ಗೊತ್ತಿಲ್ಲ. ಕಾರಣ ಏನು ಅಂದರೆ ಅವ್ರು ಕೇಳಲಿಲ್ಲ, ಒಂದು ನಾವು ಹೇಳಲಿಲ್ಲ. ಒಂದು ಹೆಣ್ಣಿಗೆ ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಅವಳು ಮೆಂಟಲಿ ಸ್ಟೇಬಲ್ ಆಗಿರೋದು ಒಂದು ವಾರ ಮಾತ್ರ. ಕಾರಣ ಏನು ಅಂದರೆ ಹಾರ್ಮೋನುಗಳ ಏರುಪೇರು ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಇನ್ನು ಮುಟ್ಟಿನ ಸ್ವಚ್ಛತೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 355 ಮಿಲಿಯನ್ ಹೆಣ್ಣು ಮಕ್ಕಳು ಮುಟ್ಟಾಗ್ತಾರೆ. ಅದರಲ್ಲಿ 86% ಯಾಕೆ ಮುಟ್ಟಾಗ್ತೀವಿ ಅನ್ನೋದು ಬಿಟ್ಟು ಎಲ್ಲಿ ಮುಟ್ಟಾಗತ್ತೆ ಅನ್ನೋದೇ ಗೊತ್ತಿಲ್ಲ. ನೀ ದೊಡ್ಡೋಳಾಗಿದ್ಯಾ, ಸರಿಯಾಗಿ ಕೂತ್ಕೋ, ಅಲ್ಲಿಗೆ ಹೋಗ್ಬೇಡ, 6 ಗಂಟೆ ಆಯಿತು ಮನೆಗೆ ಬಾ. ಮೇಡಮ್, ಇನ್ನೊಂದು ಬಹಳ ಮುಖ್ಯವಾದ ಟಾಪಿಕ್ ಅಂದರೆ ಈಗ ಕೇವಲ 10 ವರ್ಷಕ್ಕೆ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ. ಅವರು ಮಾನಸಿಕವಾಗಿಯೂ ಸಿದ್ಧರಾಗಿರಲ್ಲ, ದೈಹಿಕವಾಗಿಯೂ ಸಿದ್ಧರಾಗಿರಲ್ಲ. ಈಗಿನ ಫುಡ್ ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ಗಳಿರ್ಬೋದು, ಅದರಿಂದ ಬೇಗ ಆಗ್ತಾ ಇದ್ದಾರೆ. ಅವಳನ್ನ ಮನೆಯಿಂದ ಆಚೆ ಹಾಕೋದು, ಉಪ್ಪಿನಕಾಯಿ ಮುಟ್ಟಬೇಡ ಅಂತ ಅನ್ನೋದು, ಆಮೇಲೆ ದೊಡ್ಡವ್ರ ಮುಖ ನೋಡಬೇಡ ಅಂತ ಅನ್ನೋದು, ಅಡುಗೆ ಮನೆಗೆ ಬರಬೇಡ ಅಂತ ಅನ್ನೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಇದು ಹಳ್ಳಿ ಕಡೆ ತುಂಬ ಜನ ಮಾಡ್ತೀರಾ, ಆ ಹೆಣ್ಣು ಮಗುನ ಮನೆಯಿಂದ ಆಚೆ ಹಾಕ್ಬಿಡ್ತೀರಾ. ನಮಸ್ಕಾರ ಎಲ್ರಿಗೂ, ಗೌರಿ ಶಕ್ಕಿ ಸ್ಟುಡಿಯೋಗೆ ಸ್ವಾಗತ. ನಾನು ವಿದ್ಯಶ್ರೀ. ಇವತ್ತು ನಮ್ಮ ಜೊತೆ ಇದ್ದಾರೆ ಗಗನಸಖಿಯಾಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದವರು, ಹೆಣ್ಣಿನ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಹೆಣ್ಣು ಮಕ್ಕಳ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ 250ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂತಹ ಶ್ರೀಮತಿ ಅನಿತಾ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಮುಟ್ಟು ಅನ್ನುವಂಥದ್ದನ್ನ ಕಾಮನ್ ಜನಗಳಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸಾಮಾನ್ಯ ಜನರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದಾಗ ಒಂದು ಈಸಿ ವೇನಲ್ಲಿ ಹೇಳಬೇಕು ಅಂತಂದರೆ, ಮುಟ್ಟು ಅನ್ನೋದು ಒಂದು ಸಾಮಾನ್ಯ ಜೈವಿಕ ಕ್ರಿಯೆ. ಎಲ್ಲ ಹೆಣ್ಣು ಮಕ್ಕಳ ದೇಹದಲ್ಲೂ ನಡೆಯುವಂತಹ ಒಂದು ಸಾಮಾನ್ಯ ಕ್ರಿಯೆ. ಇದರ ಮುಖ್ಯ ಕಾರಣ ಏನು ಅಂತಂದರೆ ಸಂತಾನೋತ್ಪತ್ತಿ. ಈಗ ಹೇಗೆ ಒಂದು ಬೀಜ ಮೊಳಕೆ ಒಡೆದು ಸಸಿಯಾಗಿ ಹೆಮ್ಮರವಾಗಿ ಹಣ್ಣು ಬಿಡುತ್ತೋ, ಅದೇ ರೀತಿ ಒಂದು ಹುಡುಗಿ ಋತುಮತಿ ಆದಮೇಲೆ ಸಂತಾನೋತ್ಪತ್ತಿಗೆ ಅರ್ಹಳಾಗ್ತಾಳೆ ಅನ್ನೋದು ಇದರ ಮುಖ್ಯ ಉದ್ದೇಶ. ಸೊ ಮುಟ್ಟು ಅಂತಂದರೆ ಮೂಗು ಮುರಿಯುವಂಥ ವಿಷಯ ಅಲ್ಲ, ಇದು ಸಾಮಾನ್ಯ ಜೈವಿಕ ಕ್ರಿಯೆ ಮತ್ತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಹರ್ ಲೈಫ್ ಅಂತ ಹೇಳ್ಬೋದು. ಅತಿ ಉತ್ತಮ ಘಟ್ಟ ಅವಳ ಜೀವನದಲ್ಲಿ. ಹೌದು. ಒಂದು ಮನೆಯಲ್ಲಿ ಮುಟ್ಟಿನ ಬಗ್ಗೆ ಒಬ್ಬ ತಂದೆ ಆಗಿರಬಹುದು ಅಥವಾ ನಮ್ಮ ಜೊತೆ ಹುಟ್ಟಿರುವಂತಹ ಅಣ್ಣ ತಮ್ಮಂದಿರಬಹುದು, ಇದ್ರ ಬಗ್ಗೆ ಅವರು ತಿಳ್ಕೊಬೇಕಾಗಿರೋದು ಎಷ್ಟು ಮಟ್ಟಿಗೆ ಮುಖ್ಯ ಅಂತ ನಿಮ್ಗೆ ಅನಿಸುತ್ತೆ? ಖಂಡಿತ. ಇದರ ಬಗ್ಗೆ ನಾನೊಂದು ಅಭಿಯಾನ ಶುರು ಮಾಡಿದೆ, ಹೌ ಮಚ್ ಹಿ ನೋಸ್ ಅಬೌಟ್ ಪೀರಿಯಡ್ಸ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬಂದಿತ್ತು. ಈಗ ಮನೆಯಲ್ಲಿ ಸಾಮಾನ್ಯವಾಗಿ ಇರೋ ಗಂಡಸರು ಆದಿಕಾಲದಿಂದಲೂ ಹಿಂದಿನ ಕಾಲದಿಂದನೂ ಅವರಿಗೆ ಮುಟ್ಟು ಅಂತಂದರೆ ಏನು ಅಂತ ಗೊತ್ತಿಲ್ಲ. ಕಾರಣ ಏನು ಅಂದರೆ ಅವ್ರು ಕೇಳಲಿಲ್ಲ, ಒಂದು ನಾವು ಹೇಳಿ. ಹೌದು. ಆದರೆ ಈಗ ಇದು ಬದಲಾಗಿದೆ, ಜಮಾನ ಬದಲಾಗಿದೆ. ಗಂಡು ಮಕ್ಕಳಿಗೆ ಮನೆಯಲ್ಲಿ ಇರೋ ತಂದೆ ಆಗಲಿ, ಅಣ್ಣ ತಮ್ಮ, ಗಂಡಂದ್ರಿಗಾಗಲಿ, ಯಾರಿಗೇ ಆಗಲಿ ಇದ್ರ ಬಗ್ಗೆ ಗೊತ್ತಿರಬೇಕು, ತುಂಬ ಗೊತ್ತಿರೋದು ಬಹಳ ಮುಖ್ಯ. ಕಾರಣ ಏನು ಅಂತಂದರೆ, ಒಂದು ಹೆಣ್ಣಿಗೆ ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಅವಳು ಮೆಂಟಲಿ ಸ್ಟೇಬಲ್ ಆಗಿರೋದು ಒಂದು ವಾರ ಮಾತ್ರ. ಕಾರಣ ಏನು ಅಂದರೆ ಹಾರ್ಮೋನುಗಳ ಏರುಪೇರು ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಈಗ ಮುಟ್ಟಾಗಕ್ಕೆ ಒಂದೇ ಒಂದು ವಾರದ ಅಂತರದಲ್ಲಿ ನಮಗೆ ಹಾರ್ಮೋನುಗಳ ಕಾಟದಿಂದ ಕೋಪ ಬರ್ತಾ ಇರುತ್ತೆ, ಮತ್ತು ಹೊಟ್ಟೆ ನೋವ್ತಾ ಇರುತ್ತೆ, ಕಾಲು ಎಳಿತಾ ಇರುತ್ತೆ, ಈ ಥರದ ಸಾಕಷ್ಟು ಆಗ್ತಾ ಇರುತ್ತೆ. ಆ ಪೀರಿಯಡಲ್ಲಿ, ಆ ಟೈಮಲ್ಲಿ ಹೋಗಿ ಒಬ್ಬ ಗಂಡಸು ಅವಳಿಗೆ ಈ ಮನೆ ಕೆಲಸ ಮಾಡು, ಅದು ಮಾಡಿಕೊಡು, ಇದು ಮಾಡಿಕೊಡು, ನೀನು ಯಾಕೆ ಬಟ್ಟೆ ಒಗ್ದಿಲ್ಲ, ನೀನು ಯಾಕೆ ಅಡುಗೆ ಮಾಡಿಲ್ಲ ಅಂತ ಕೇಳಿದಾಗ ಗ್ಯಾರಂಟಿ ಅವಳಿಗೆ ನಮಗೆ ಯಾವ ರೀತಿ ಆಗ್ತಾ ಇರುತ್ತೆ ಅಂದರೆ ಯಾರನ್ನೋ ಕೊಲೆ ಮಾಡುವಷ್ಟು ಕೋಪ ಬರ್ತಾ ಇರುತ್ತೆ ಆ ಟೈಮಲ್ಲಿ ಹೋಗಿ ಒಬ್ಬ ಗಂಡಸು, ತಾಯಿ, ಅಣ್ಣನೋ ಅಥವಾನೋ ಅಪ್ಪನೋ ಯಾರಾದರೂ ಈ ಥರ ಹೇಳಿದಾಗ ಅವಳಿಗೆ ಕೋಪ ಸಹಜವಾಗಿ ಬರುತ್ತೆ. ಆಮೇಲೆ ಅವಳು ಜಗಳ ಆಡೋದಂತೂ ಖಂಡಿತ. ಹೌದು. ಈಗ ಅವನಿಗೂ ಅರ್ಥ ಆಗಿ, ತಂದೆಗೂ ಅರ್ಥ ಆಗಿ, ಅಣ್ಣನಿಗೂ ಅರ್ಥ ಆಗಿ, ಗಂಡನಿಗೂ ಅರ್ಥ ಆದಮೇಲೆ ಇವತ್ತು ನನಗೆ ಹೊಟ್ಟೆ ನೋವ್ತಾ ಇದೆ, ನನ್ನ ಕೈಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತಂದಾಗ ಅವನು ಅರ್ಥ ಮಾಡ್ಕೋತಾನೆ. ಪರವಾಗಿಲ್ಲ ಬಿಡು, ಇವತ್ತು ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಆರ್ಡರ್ ಮಾಡ್ಕೊಳ್ಳೋಣ, ಆರಾಮಾಗಿ ಮಲ್ಕೋ. ಶಿ ಕ್ಯಾನ್ ಬ್ಲೀಡ್ ವಿತ್ ಡಿಗ್ನಿಟಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಸೊ ಇವಾಗ ಆಫೀಸ್ಗಳಲ್ಲೂ ಅಷ್ಟೇ, ಬಾಸ್ ಅಂತ ಇರೋರು ಹೆಣ್ಣು ಮಕ್ಕಳಿಗೆ ಇವತ್ತು ನನ್ನ ಮೈ ಹುಷಾರಿಲ್ಲ, ನನಗೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕು. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳು ಆಫೀಸ್ಗಳಲ್ಲಾಗಲಿ, ಸ್ಕೂಲ್ಗಳಲ್ಲಾಗಲಿ, ಕಾಲೇಜು ಎಲ್ಲಿ ನಾವು ಕೆಲಸ ಮಾಡ್ತೀವೋ ಅಲ್ಲಿ ಅವರು ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನನಗೆ ಪೀರಿಯಡ್ಸ್ ಬಂದಿದೆ ಇವತ್ತು, ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಮುಕ್ತವಾಗಿ ಯಾವತ್ತು ನಾವು ಹೇಳ್ತೀವಿ, ಆಗ ನಮಗೆ ಸಮಾನತೆ, ಈಕ್ವಾಲಿಟಿ ಅಂತ ನಾವು ಇವತ್ತು ಎಲ್ಲ ಹೆಣ್ಣುಮಕ್ಕಳು ಕಿರ್ಚಾಡ್ತಾ ಇದ್ದೀವಲ್ಲ, ನಾವು ಈ ಮಾತನ್ನು ಮಾತ್ರ ಯಾರಿಗೂ ಹೇಳಲ್ಲ.
ಆಫೀಸಲ್ಲಾಗಲಿ ಮನೇಲಾಗಲಿ ನನಗೆ ಪೀರಿಯಡ್ಸ್ ಬಂದಿದೆ. ನಮಗೆ ಗಂಡು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳಿಗೆ ಹೇಳಬೇಕು, ನೋಡಪ್ಪ ನಂಗೆ ಪೀರಿಯಡ್ಸ್ ಬಂದಿದೆ, ಇವಾಗ ನನ್ನ ಕೈಲಾಗಲ್ಲ. ಆಗ ನಿಮ್ಮ ಗಂಡು ಹುಡುಗನಿಗೆ, ನಿಮ್ಮ ಮಗನಿಗೆ ಇದ್ರ ಬಗ್ಗೆ ಗೊತ್ತಿರಲೇಬೇಕು. 15 ವರ್ಷ ಮೇಲ್ಪಟ್ಟ ಎಲ್ಲ ಗಂಡು ಮಕ್ಕಳಿಗೂ ಈ ವಿಷಯ ಗೊತ್ತಿರಬೇಕು. ತಂಗಿಗಾಗತ್ತೆ, ಮುಂದೆ ಹೆಂಡ್ತಿಗಾಗತ್ತೆ, ತಾಯಿಗಾಗತ್ತೆ. ಈ ರೀತಿ ಗೊತ್ತಿದ್ರೆ ಮನೇಲಿ ಶಿ ಕ್ಯಾನ್ ಬ್ಲೀಡ್ ವಿತ್ ಡಿಗ್ನಿಟಿ. ಆಮೇಲೆ ನಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಸಂಬಂಧ ಹೇಗಾಗುತ್ತೆ ಅಂತಂದರೆ, ಅಯ್ಯೋ ನನ್ನ ಗಂಡ ಅಥವಾ ನನ್ನ ತಂದೆ, ನಮ್ಮ ಅಣ್ಣ ನನಗೆ ಎಷ್ಟು ಸಹಾಯ ಮಾಡ್ತಾರೆ, ನನಗೆ ಹುಷಾರಿಲ್ಲದೆ ಇದ್ದಾಗ್ಲೂ ಮಲ್ಕೋ ಅಂತ ಹೇಳ್ತಾರೆ, ಮತ್ತು ಅಡುಗೆ ಮಾಡೋದು ಬೇಡ, ಆಚೆಯಿಂದ ತೊಗೊಂಬರೋಣ ಅಂತ ಎಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೋತಾರೆ ಅಂತ ಆ ಹೆಂಗಸ್ಗೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ, ಗಾಢವಾದ ಸಂಬಂಧ ಬೆಳೆಯೋಕ್ಕೆ ಆಸ್ಪದ. ಖಂಡಿತ ಹೌದು ಮ್ಯಾಮ್. ಮತ್ತು ಮುಟ್ಟಿನ ಸ್ವಚ್ಛತೆ ಅಂದರೆ ಭಾಳಷ್ಟು ಜನಕ್ಕೆ ಅವೇರ್ನೆಸ್ ಇರಲ್ಲ. ಸೊ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಸ್ವಚ್ಛತೆ ಅಂದರೆ ಯಾವ್ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು? ಓಕೆ, ಸ್ವಚ್ಛತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ನಮ್ಮ ಭಾರತ ಸಂಪ್ರದಾಯದಲ್ಲಿ ಸ್ವಚ್ಛತೆಗೆ ನಾವು ತುಂಬ ಆದ್ಯತೆ ಕೊಡ್ತಾ ಇದ್ವಿ ಗತಕಾಲದಲ್ಲಿ. ಮನೆಗೆ ಬಂದ ತಕ್ಷಣ ಸೀದಾ ನಾವು ಅಡುಗೆ ಮನೆಗೆ ಹೋಗ್ತಾ ಇರಲಿಲ್ಲ ಅಥವಾ ಹಾಲ್ಗೆ ಎಂಟ್ರ್ ಮಾಡ್ತಾ ಇರಲಿಲ್ಲ. ಮನೆ ಮುಂದೆ ಒಂದು ತೊಟ್ಟಿ ಮನೆ ಅಂತ ಇರೋದು, ಅಲ್ಲಿ ಒಂದು ಬಕೆಟಲ್ಲಿ ನೀರಿಟ್ಟಿರೋರು, ಆ ನೀರಿನ ಕಾಲು ತೊಳ್ಕೊಂಡೇ ಬರ್ತಾ ಇದ್ವಿ. ಆದರೆ ನಾವು ಆಧುನಿಕ ಭಾರತೀಯರು ಏನು ಮಾಡಿದ್ದೀವಿ ಅಂತಂದರೆ, ಸ್ವಚ್ಛತೆಯ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಇನ್ನು ಮುಟ್ಟಿನ ಸ್ವಚ್ಛತೆ ಅನ್ನೋದು ಕನಸಿನ ಮಾತು. ಈಗ ಸ್ವಚ್ಛತೆ ನಾವು ನಿಜವಾಗ್ಲೂ ಭಯ ಪಟ್ಟುಕೊಂಡು ಅದನ್ನು ಕಾಪಾಡಿದ್ದು ಕೊರೋನಾ ಟೈಮಲ್ಲಿ ಮಾತ್ರ. 15 ಸೆಕೆಂಡು ಕೈ ತೊಳ್ಕೊಳ್ಳಿ, ಕಾಲು ತೊಳ್ಕೊಳ್ಳಿ ಅಂತ ಯಾರೋ ಇಂಗ್ಲೀಷ್ ಅವರು ಬಂದು ನಮಗೆ ಹೇಳಿಕೊಟ್ಟ ಮೇಲೆ ನಾವು ಮಾಸ್ಕ್ ಹಾಕೋತಾ ಇದ್ವಿ ಮತ್ತು ಕೈ ತೊಳ್ಕೊಳ್ಳೋಕ್ಕೆ ರೆಡಿ ಆದ್ವಿ ಅಲ್ವಾ. ಅದರಿಂದ ಕೊರೋನಾ ಬರುತ್ತೆ ಅಂತ ದಿನ ಸ್ನಾನ ಮಾಡು ಮತ್ತು ಕೈ ತೊಳ್ಕೊ, ಹೊರಗಡೆಯಿಂದ ಬಂದ ತಕ್ಷಣ ಮಾಸ್ಕ್ ಹಾಕ್ಕೊಂಡಿರೋದನ್ನು ತೆಗೆದು ಆಚೆ ಬಿಸಾಕು. ಈ ಸ್ವಚ್ಛತೆಯ ಬಗ್ಗೆ ನಮಗೆ ಇಂಗ್ಲೀಷ್ನವ್ರು ಹೇಳ್ಕೊಟ್ಟಿದ್ದಕ್ಕೆ ಗೊತ್ತಿತ್ತು ಆಧುನಿಕ ಭಾರತೀಯರಿಗೆ. ಇನ್ನು ಮುಟ್ಟಿನ ಸ್ವಚ್ಛತೆ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಸುಮಾರು 355 ಮಿಲಿಯನ್ ಹೆಣ್ಣು ಮಕ್ಕಳು ಮುಟ್ಟಾಗ್ತಾರೆ. ಅದರಲ್ಲಿ 86%ಗೆ ಯಾಕೆ ಮುಟ್ಟಾಗ್ತೀವಿ ಅನ್ನೋದು ಬಿಟ್ಟು ಎಲ್ಲಿ ಮುಟ್ಟಾಗತ್ತೆ ಅನ್ನೋದೇ ಗೊತ್ತಿಲ್ಲ. ಅದರಲ್ಲಿ ಸ್ವಚ್ಛತೆ ಅಂತೂ ಮರೆತು ಹೋಗ್ಬಿಡಿ. ಇನ್ನು 16% ಯಾರಿದ್ದಾರೆ ನಮ್ಮ ನಗರ ಪ್ರದೇಶದಲ್ಲಿ ಇರುವಂತಹ ಹೆಣ್ಣು ಮಕ್ಕಳು, ಅವರಿಗೆ ಗೊತ್ತಿದೆ ಮುಟ್ಟು ಅಂದರೆ ಏನು, ಯಾಕಾಗತ್ತೆ, ಎಲ್ಲಾಗತ್ತೆ ಅಂತ ಗೊತ್ತಿದೆ. ಸ್ವಚ್ಛತೆ ಅಂತಂದರೆ ಗೊತ್ತಿಲ್ಲ. ಸೊ 8% ಮಾತ್ರ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಗೊತ್ತಿದೆ. ಏನು ಮುಟ್ಟಿನ ಸ್ವಚ್ಛತೆ ಅಂತಂದರೆ ಏನು? ವಾಟ್ ಇಸ್ ಮೆನ್ಸ್ಟ್ರಲ್ ಹೈಜೀನ್ ಮತ್ತು ಪೀರಿಯಡ್ ಪಾವರ್ಟಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಮುಟ್ಟಾದಾಗ ಒಂದು ಹೆಣ್ಣಿಗೆ ಏನು ಬೇಕು? ಒಂದು ಟಾಯ್ಲೆಟ್ ಇರಬೇಕು, ನೀರು ಬೇಕು. ಆಮೇಲೆ ಅಲ್ಲಿ ಪೀರಿಯಡ್ಸ್ ಆಗಿ ಪ್ಯಾಡನ್ನು ಬದಲಾವಣೆ ಮಾಡಿ ಅದನ್ನು ಡಸ್ಟ್ಬಿನಲ್ಲಿ ಹಾಕೋಕ್ಕೆ ಒಂದು ಡಸ್ಟ್ಬಿನ್ ಇರಬೇಕು. ಆಮೇಲೆ ಸುಸ್ತಾದರೆ ಮಲ್ಕೊಳ್ಳೋಕ್ಕೆ ಒಂದು ಮಂಚದ ತರಹ ಇರಬೇಕು. ನೀರು ಯಥೇಚ್ಛವಾಗಿ ಇರುವಂತಹ ಒಂದು ಬಾತ್ರೂಮ್ ಬೇಕು. ಇದು ಯಾವುದೂ ಇಲ್ಲದೆ ಇರುವಂತಹ ಜಾಗಕ್ಕೆ ಪೀರಿಯಡ್ ಪಾವರ್ಟಿ ಇದೆ ಅಲ್ಲಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೀವು ಇದನ್ನೆಲ್ಲ ಕಾಣೋದು ಹಳ್ಳಿಗಳಲ್ಲಿ ಕಾಣ್ತೀರ. ಸೊ ಪೀರಿಯಡ್ ಪಾವರ್ಟಿ ಯಾವ ಜಾಗದಲ್ಲಿ ಇದೆ ಅಲ್ಲಿ ಮೆನ್ಸ್ಟ್ರಲ್ ಹೈಜೀನ್ ಬರೋಕ್ಕೆ ಸಾಧ್ಯ ಇಲ್ಲ, ಮುಟ್ಟಿನ ಸ್ವಚ್ಛತೆ ಬರೋಕ್ಕೆ ಸಾಧ್ಯ ಇಲ್ಲ. ಮುಟ್ಟಿನ ಸ್ವಚ್ಛತೆ ಅಂತಂದರೆ ಏನು? ಒಂದು ಕ್ಲೀನ್ ಜಾಗ ಇರಬೇಕು, ಸ್ವಚ್ಛವಾದ ಒಂದು ಜಾಗ ಇರಬೇಕು, ಆ ಜಾಗದಲ್ಲಿ ನೀರಿರಬೇಕು ಅಂತ ಹೇಳಿದೆ. ಸೊ ರೆಗ್ಯುಲರ್ ಆಗಿ ಅವಳು 6 ರಿಂದ 8 ಗಂಟೆಗಳ ಕಾಲದಲ್ಲಿ ಪ್ಯಾಡನ್ನ ಚೇಂಜ್ ಮಾಡಲೇಬೇಕು. ಅದನ್ನು ಪ್ಯಾಡ್ ಚೇಂಜ್ ಮಾಡಾದಮೇಲೆ ಅದಕ್ಕೆ ವ್ಯವಸ್ಥೆ ಹೇಳಿದ್ನಲ್ಲ, ಡಸ್ಟ್ಬಿನ್ ಇರಲೇಬೇಕು. ಕೈ ತೊಳ್ಕೊಳ್ಳೋಕ್ಕೆ ಮುಟ್ಟಿನ ಪ್ಯಾಡನ್ನ ಚೇಂಜ್ ಮಾಡಾದಮೇಲೆ ಕೈ ತೊಳ್ಕೊಳ್ಳೋಕ್ಕೆ ನೀರಿರಬೇಕು, ಸಾಬೂನು ಇರಬೇಕು. ಇದಿಷ್ಟು ಮುಟ್ಟಿನ ಸ್ವಚ್ಛತೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು. ಆಮೇಲೆ ಮುಟ್ಟಿನ ಸ್ವಚ್ಛತೆ ಯಾಕೆ ನಾವು ಕಾಪಾಡ್ಕೋಬೇಕು ಅಂತಂದರೆ, ಸರ್ವೈಕಲ್ ಕ್ಯಾನ್ಸರ್ ಅಂತ ನಿಮಗೆಲ್ಲ ಗೊತ್ತು. ನಮ್ಮ ದೇಶದಲ್ಲಿ 10 ಲಕ್ಷ ಜನಕ್ಕೆ ಪ್ರತಿ ವರ್ಷ ಸರ್ವೈಕಲ್ ಕ್ಯಾನ್ಸರ್ ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ಕಾರಣ HPV ಅಂತ ಒಂದಿದೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಒಂದಕ್ಕಿಂತ ಹೆಚ್ಚು ದೇಹ ಸಂಪರ್ಕ ಮಾಡಿದಾಗ ಈ ಥರ ಬರುವಂತಹ ಸಹಜ ಕಾರಣಗಳು ಇದೆಲ್ಲ ಇದೆ. ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಆಗ್ಬೋದು. ನಾನು ಹೇಳ್ತಾ ಇರೋದು ಕಡಿಮೆ. ಅಕಸ್ಮಾತ್ ಡಾಕ್ಟರ್ಸ್ ಏನಾದರೂ ಇದರ ಬಗ್ಗೆ ಮಾತಾಡಿದ್ರೆ ನನಗಿಂತ ಜಾಸ್ತಿ ವಿವರಗಳು, ಕಾರಣಗಳನ್ನು ಕೊಡ್ತಾರೆ. ಸೊ ಮುಟ್ಟಿನ ಸ್ವಚ್ಛತೆ ನಮ್ಮೆಲ್ಲರಿಗೂ ಬೇಕಾಗಿರೋದು, ನಗರ ಪ್ರದೇಶ ಆಗಲಿ ಹಳ್ಳಿಗಳಲ್ಲಾಗಲಿ. ಎಸ್ಪೆಷಲಿ ಯಾರಾದರೂ ಗ್ರಾಮಾಂತರ ಪ್ರದೇಶಗಳಿಂದ ಈ ಚಾನಲ್ನ ನೋಡ್ತಾ ಇದ್ದರೆ ಇದನ್ನು ಎಲ್ಲರಿಗೂ ಹೇಳಿ. ಮುಟ್ಟಿನ ಸ್ವಚ್ಛತೆ ಬಹಳ ಮುಖ್ಯ. ನನ್ನ ಚಾನಲ್ ಒಂದಿದೆ, ಸಕ್ರಿಯಾ ಬೈ ಅನಿತಾ ಅಂತ. ಅದರಲ್ಲಿ ನಾನು ವೀಡಿಯೋಗಳನ್ನು ಮಾಡಿದ್ದೀನಿ, ಕನ್ನಡ, ಹಿಂದಿ ಮತ್ತು ಇಂಗ್ಲೀಷು ಮತ್ತು ಬೇರೆ ಭಾಷೆಗಳಿಗೂ ಭಾಷಾಂತರ ಮಾಡಿದ್ದೀನಿ. ಆಮೇಲೆ ಸೈನ್ ಲ್ಯಾಂಗ್ವೇಜಲ್ಲೂ ಇದೆ ಅದು, ಕಿವಿ ಕೇಳಿಸದೇ ಇರೋರಿಗೆ ಮತ್ತು ಮಾತಾಡೋಕ್ಕೆ ಬರದೇ ಇರೋರಿಗೆ ಸೈನ್ ಲ್ಯಾಂಗ್ವೇಜಲ್ಲಿದೆ, ಮತ್ತು ಕಣ್ಣು ಕಾಣಿಸದೇ ಇರೋರಿಗೆ ಬ್ರೇಲ್ ಲಿಪಿಲಿದೆ. ನಮ್ಮ ಇಡೀ ಭಾರತದ ಎಲ್ಲ ಭಾಷೆಗಳಿಗೂ ನಾನು ಅದನ್ನು ಭಾಷಾಂತರ ಮಾಡಿದ್ದೀನಿ. ಸಕ್ರಿಯಾ ಬೈ ಅನಿತಾ ಅಂತ ಯೂಟ್ಯೂಬ್ ಚಾನಲ್ಲು, ಅಥವಾ ಇನ್ಸ್ಟಾಗ್ರಾಮಲ್ಲೂ ಅದನ್ನೆಲ್ಲ ಹಾಕ್ತಾ ಇರ್ತೀನಿ, ಫೇಸ್ಬುಕ್ಕಲ್ಲೂ ಹಾಕ್ತಾ ಇರ್ತೀನಿ. ಸೊ ಅದನ್ನು ಎಲ್ಲರಿಗೂ ತಾವೂ ನನ್ನ ಜೊತೆ ಕೈಗೂಡಿಸಿ ಇದನ್ನು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸಹಾಯ ಮಾಡಿ. ಮೇಡಮ್ ಬಹಳ ಚೆನ್ನಾಗಿ ಹೇಳಿದ್ರಿ. ಮತ್ತು ಇನ್ನೊಂದು ಪ್ರಮುಖವಾಗಿ ಪೀರಿಯಡ್ಸ್ ಆದಾಗ ಇವಾಗ ಕಾಮನಾಗಿ ಎಲ್ಲರೂ ಪ್ಯಾಡ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋದಾದರೆ? ಓಕೆ, ಪೀರಿಯಡ್ ಪ್ಯಾಡನ್ನು ನಾನು ಹೇಳ್ದಂಗೆ ಆಧುನಿಕ ಭಾರತ ಏನಾಗಿದೆ ಅಂತಂದರೆ ಎಲ್ಲನೂ ಇಂಗ್ಲೀಷ್ ಮಯವಾಗಿದೆ.
ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಮುತ್ತಜ್ಜಿ ಏನು ಮಾಡ್ತಾಯಿದ್ರು, ಬಟ್ಟೆ ಉಪಯೋಗಿಸ್ತಾ ಇದ್ರು. ಆ ಬಟ್ಟೆ ಉಪಯೋಗಿಸೋದು ಬೇಡ ಅಂತ ಈಗ ನಾವು ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ತಪ್ಪು. ಹಳೆ ಬಟ್ಟೆನೇ ಉಪಯೋಗಿಸ್ಬೇಕು, ಆದರೆ ಸ್ವಚ್ಛವಾಗಿರಬೇಕು ಬಟ್ಟೆ. ಆ ಬಟ್ಟೆನ ಉಪಯೋಗಿಸಿದ ನಂತರ ಅದನ್ನು ಚೆನ್ನಾಗಿ ತಣ್ಣೀರಲ್ಲಿ ಒಗೆದು ಅದನ್ನು ಸೂರ್ಯನ ಕಿರಣಗಳ ಕೆಳಗಡೆ, ಅಂದರೆ ರಣ ಬಿಸಿಲಿನ ಕೆಳಗಡೆ ಒಣಗಿ ಹಾಕಬೇಕು. ಆಮೇಲೆ ಯಾಕೆ ಪ್ಯಾಡ್ ಉಪಯೋಗಿಸಬಾರ್ದು, ಎಷ್ಟು ಕಂಫರ್ಟಬಲ್ಲು. ಇವಾಗ ನಾವೆಲ್ಲ ವೃತ್ತಿಪರ ಮಹಿಳೆಯರು, ನಾವೆಲ್ಲನೂ ಲಾಯರ್ ಆಗಿದ್ದೀವಿ, ಡಾಕ್ಟರ್ ಆಗಿದ್ದೀವಿ, ಬಸ್ ಕಂಡಕ್ಟರ್ ಆಗಿದ್ದೀವಿ, ಮೆಟ್ರೋನ ಓಡಿಸ್ತಾ ಇದ್ದೀವಿ ಹೆಣ್ಣುಮಕ್ಕಳು, ಆಮೇಲೆ ಚಂದ್ರ ಲೋಕಕ್ಕೂ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದಷ್ಟು ಕಂಫರ್ಟಬಲ್ ಆಗಿದೆ. ಯಾಕೆ ಅಂತ ನೀವು ಕೇಳಿದ್ರೆ, ಒಂದು ಪ್ಯಾಡು ಮಣ್ಣಿನಲ್ಲಿ ಬೆರೆಯೋಕ್ಕೆ 400ರಿಂದ 500 ವರ್ಷ ಬೇಕು. ಆಮೇಲೆ ಒಂದು ಮಹಿಳೆ ಸರಾಸರಿ 15 ವರ್ಷದಿಂದ 50 ವರ್ಷದ ತನಕ ಮುಟ್ಟಾಗ್ತಾಳೆ. ಒಂದು ಮಹಿಳೆಗೆ 1 ವರ್ಷದಲ್ಲಿ 72,000 ಪ್ಯಾಡ್ಗಳು ಬೇಕಾಗುತ್ತೆ. ಅಂದರೆ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಮಹಿಳೆಯರು, ಮುಂದೆ ಮುಟ್ಟಾಗುವಂಥ ಹೆಣ್ಣು ಮಕ್ಕಳು ಇದು ಪ್ಯಾಡನ್ನು ಉಪಯೋಗಿಸಿದ್ರೆ, ಆ ಪ್ಯಾಡನ್ನು ನಾವು ಎಲ್ಲಿ ಹಾಕ್ತಾ ಇದ್ದೀವಿ? ಸಮುದ್ರದಲ್ಲಿ ಎಸಿತಾ ಇದ್ದೀವಿ. ಯಾಕೆಂದರೆ ಪ್ಯಾಡ್ಸನ್ನು ರೀಸೈಕಲ್ ಮಾಡೋಕ್ಕಾಗಲ್ಲ. ಅದನ್ನು ಸಮುದ್ರದಲ್ಲಿ ಎಸಿತಾ ಇದ್ದೀವಿ. ಜಲಚರ ಪ್ರಾಣಿಗಳು ಅದನ್ನು ತಿಂತಾ ಇವೆ. ಅದೇ ಜಲಚರ ಪ್ರಾಣಿಗಳನ್ನ ನಾವು ತಿಂತೀವಿ. ಸೊ ಪ್ಯಾಡ್ ಬದಲು ಟ್ಯಾಂಪೂನ್ಸ್ ಅಂತ ಬರುತ್ತೆ, ಅಥವಾ ಮೆನ್ಸ್ಟ್ರಲ್ ಕಪ್ಸ್ ಅಂತ ಬರುತ್ತೆ, ರೀಯೂಸಬಲ್ ಪ್ಯಾಡ್ಸ್ ಅಂತ ಬರುತ್ತೆ. ಮರುಬಳಕೆ ಮಾಡಬಹುದಾದಂತಹ ಪ್ಯಾಡ್ಗಳು ಬೇಕಾದಷ್ಟು ಉತ್ಪನ್ನಗಳಿದೆ. ಪೀರಿಯಡ್ ಪ್ಯಾಂಟೀಸ್ ಅಂತ ಇದೆ. ಆ ಥರ ಬೇಕಾದಷ್ಟು ಉತ್ಪನ್ನಗಳು ಇರೋದ್ರಿಂದ ಪ್ಲಾಸ್ಟಿಕ್ ಪ್ಯಾಡನ್ನು ಉಪಯೋಗಿಸೋದು ಕಡಿಮೆ ಮಾಡಿದ್ರೆ ನಮಗೆ ಒಳ್ಳೆಯದು, ನಮ್ಮ ಪ್ಲ್ಯಾನೆಟ್ ಅಂದರೆ ನಮ್ಮ ಭೂಮಿಗೆ ಒಳ್ಳೆಯದು. ಈಗ ನಾವು ಬಾಹ್ಯಾಕಾಶದಿಂದ ಅದು ನೀಲಿ ಬಣ್ಣದಲ್ಲಿ ಕಾಣುತ್ತೆ ಅಂತ ನಮ್ಮ ಪ್ಲ್ಯಾನೆಟನ್ನು, ನಮ್ಮ ಭೂಮಿನ ಬ್ಲೂ ಪ್ಲ್ಯಾನೆಟ್ ಅಂತ ಕರಿತೀವಿ. ಮುಂದೆ ಇದೇ ರೀತಿ ಹಾಕ್ಕೊಂಡು ಹೋದರೆ ಪ್ಯಾಡ್ ಪ್ಲ್ಯಾನೆಟ್ ಅಂತ ಕರಿಬೇಕಾಗುತ್ತೆ. ಆಮೇಲೆ ಮಣ್ಣು ಅಷ್ಟೊಂದು ಫರ್ಟಿಲಿಟಿ ಇರಲ್ಲ. ಏಕೆಂದರೆ ಪ್ಲಾಸ್ಟಿಕ್ ಪ್ಯಾಡ್ಗಳು ಇಷ್ಟೊಂದು ಮಣ್ಣಿನ ಜೊತೆ ಬೆರೀತಾ ಇದ್ದರೆ ಮಣ್ಣಿನ ಫಲವತ್ತತೆಯೂ ಕಡಿಮೆ ಹಾಕೊಂಡು ಬರುತ್ತೆ. ಆಮೇಲೆ ಬಯೋಡಿಗ್ರೇಡಬಲ್ ಪ್ಯಾಡ್ಸ್ ಅಂತ ಬರ್ತಾ ಇದೆ. ಅದು ಈ ಪ್ಲಾಸ್ಟಿಕ್ ಪ್ಯಾಡ್ಗಿಂತ ಮಣ್ಣಿಗೆ ಬಹಳ ಹಾನಿಕರ. ಆದ್ದರಿಂದ ಮೆನ್ಸ್ಟ್ರಲ್ ಕಪ್ಸನ್ನು 15 ವರ್ಷದ ಮೇಲ್ಪಟ್ಟ ಹೆಣ್ಣು ಮಕ್ಕಳು ಉಪಯೋಗಿಸೋದನ್ನು ಶುರು ಮಾಡಿದ್ರೆ ಮರಗಳು ಬೆಳೆಯೋಕ್ಕೆ ಅವಕಾಶ ಇರುತ್ತೆ. ಮತ್ತು ನಮ್ಮ ಪ್ರಕೃತಿನ, ನಮ್ಮ ನಿಸರ್ಗನ ಕಾಪಾಡಿಕೊಳ್ಳೋದ್ರಲ್ಲಿ ಮೊದಲನೇ ಹೆಜ್ಜೆ ನಾವು ಇಟ್ಟಂತೆ ಆಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮತ್ತು ಇನ್ನೊಂದು ಕ್ವೆಶ್ಚನ್, ನೀವು ಗಗನಸಖಿಯಾಗಿ ನಿಮ್ಮ ವೃತ್ತಿ ಬದುಕನ್ನು ಶುರು ಮಾಡಿದವರು, ಈ ರೀತಿ ಮುಟ್ಟಿನ ಸ್ವಚ್ಛತೆ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸಬೇಕು, ಈ ಥರದ ಒಂದು ಸಮಾಜಮುಖಿ ಕೆಲಸ ಶುರು ಮಾಡಬೇಕು ಅನ್ನುವಂಥ ಆಲೋಚನೆ ಯಾವಾಗ ಶುರುವಾಗಿದ್ದು ನಿಮಗೆ? ನನಗೆ ಚಿಕ್ಕ ವಯಸ್ಸಿಂದ ದಾನ ಧರ್ಮ ಮಾಡೋದು ತುಂಬ ಇಷ್ಟ. ಬಡವರಲ್ಲಿ ದೇವರನ್ನು ಕಾಣು ಅನ್ನೋದು ನಮ್ಮ ಅಜ್ಜಿ ತಾತ, ನಮ್ಮ ತಾಯಿ ತಂದೆ ಎಲ್ಲ ನಮಗೆ ಹೇಳ್ಕೊಟ್ಟಂತಹ ಪಾಠ ಅದು. ದಾರಿಲಿ ಬಡವರು ನೋಡಿದ್ರು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನು ಕೊಟ್ಬಿಡ್ತಾ ಇದ್ವಿ. ಸೊ ನಾನು ದೇವರ ದಯದಿಂದ ನಾನು ಗಗನಸಖಿಯಾಗಿ, ಅಂತಾರಾಷ್ಟ್ರೀಯ ಗಗನಸಖಿಯಾಗಿ ಕೆಲಸಕ್ಕೆ ಸೇರಿಕೊಂಡೆ. ಆಗ ಅಲ್ಲೊಂದು ಸುಮಾರು 63 ದೇಶಗಳನ್ನ ನೋಡಿದೆ. ಆ 63 ದೇಶಗಳ ಪೈಕಿ ನಮ್ಮ ಭಾರತ ದಿ ಬೆಸ್ಟ್. ಯಾಕೆಂದರೆ ನಾನು ಭಾರತೀಯಳಾಗಿ ಹೇಳ್ತಾ ಇಲ್ಲ, ಇಷ್ಟು ದೇಶನೂ ನೋಡಾದ್ಮೇಲೆ ನಮಗಿರುವಂತಹ ಸ್ವತಂತ್ರ, ಏಕತೆ, ಆಮೇಲೆ ನಾವು ಪಡುವಂತಹ ನಾವೆಲ್ಲ ಶ್ರಮಜೀವಿಗಳು. ಆದರೆ ನಾವು ಸ್ವಚ್ಛತೆಯ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇಲ್ಲ. ಕಾರಣ ಏನು ಅಂತಂದರೆ, ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಬೇಕೋ ಉಗಿತೀವಿ, ಎಲ್ಲಿ ಬೇಕೋ ಕಸನ ಹಾಕ್ತೀವಿ. ಆದರೆ ಅದೇ ನಾವು ಭಾರತೀಯರು ಬೇರೆ ದೇಶಕ್ಕೆ ಹೋದರೆ ರೂಲ್ಸ್ ಫಾಲೋ ಮಾಡ್ತೀವಿ, ಟೈಮಿಂಗ್ಸ್ ಫಾಲೋ ಮಾಡ್ತೀವಿ, ಕಸಾನ ನಮ್ಮ ಬ್ಯಾಗಲ್ಲೇ ಬೇಕಾದ್ರೆ ಇಟ್ಕೊಂಡಿರ್ತೀವಿ, ಮನೆಗೆ ತೊಗೊಂಡೋಗಿ ಬಿಸಾಕ್ತೀವಿ. ಅದೆಲ್ಲ ಫಾಲೋ ಮಾಡೋರು ನಾವು. ನಮ್ಮ ಭಾರತ ದೇಶ ಗಲೀಜು ಅಂತ ಬೇರೆ ದೇಶದಲ್ಲೂ ಮಾತಾಡ್ಕೊಳ್ಳೋದು ಉಂಟು. ಬೇರೆ ದೇಶದವರು ನಮ್ಮನ್ನು ಹೀಯಾಳಿಸೋದುಂಟು. ಸೊ ನನಗೆ ಬಾಂಗ್ಲಾದೇಶದಿಂದ ಹಿಡಿದು ನಮ್ಮ ದೇಶದಿಂದ ಹಿಡಿದು ಪ್ಯಾರಿಸ್ ಆಗಲಿ, ಯಾವುದೇ ಐರೋಪ್ಯ ದೇಶಗಳು ಎಲ್ಲ ಕಡೆ ಹೋದಾಗ ಒಂದೇ ಒಂದು ಅನಿಸಿದ್ದು, ನಮ್ಮ ಏಷ್ಯಾ ಖಂಡದಲ್ಲಿ ಅಷ್ಟು ಸ್ವಚ್ಛತೆ ಕಡೆ ಗಮನ ಕೊಡಲ್ಲ, ಐರೋಪ್ಯ ದೇಶಗಳು ಬಹಳ ಸ್ವಚ್ಛತೆಯ ಬಗ್ಗೆ ಗಮನ ಕೊಡ್ತಾರೆ ಅಂತ ಅನ್ನಿಸ್ತು. ಸೊ ನಾನು ಏನು ಮಾಡಬಹುದು, ಇವಾಗ ಬಂದು ನಮ್ಮ ಅಜ್ಜಿಗೆ, ಮುತ್ತಜ್ಜಿಗೆ, ನಮ್ಮ ತಾತಂಗೆ, ನಮ್ಮ ತಾಯಿಗೆ ಬಂದು ನೀನು ಸ್ವಚ್ಛತೆ ಕಾಪಾಡು ಅಂತಂದರೆ ಅವ್ರು ನಮ್ಮ ಮಾತು ಕೇಳಲ್ಲ. ಎಲ್ಲಿಂದ ಶುರು ಮಾಡ್ಬೋದು ನಾನು ಅಂತ ಅಂದ್ಕೊಂಡೆ. ಅಫ್ಕೋರ್ಸ್ ನಾನು ನನ್ನ ಜೀವನದಲ್ಲಿ ತುಂಬ ಬ್ಯುಸಿಯಾಗಿದ್ದೆ, ಮದುವೆ ಆಯಿತು, ಮಕ್ಕಳಾಯಿತು, ಬೇರೆ ದೇಶಕ್ಕೆ ಹೋದೆ. ಸೊ ಅಲ್ಲಿಂದ ವಾಪಸ್ ಬಂದಮೇಲೆ ನನಗೆ ಕೆಲಸ ಮಾಡುವಂತಹ ಪ್ರಮೇಯ ಇರಲಿಲ್ಲ. ಸೊ ಸುಮ್ಮನೆ ಕೂತ್ಕೊಂಡು ಮನೇಲಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅಕ್ಕಪಕ್ಕದ ಸ್ಲಮ್ಸ್ಗಳು ಹೋಗ್ತಾ ಇದ್ದೆ. ನಮ್ಮ ಮನೆ ಹತ್ರ ಇರುವಂತಹ ಶಾಲೆ, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಸ್ಕೂಲ್ಸು, ಇಲ್ಲಿ ಹೋಗ್ತಾ ಇದ್ದಾಗ ನನಗೆ ಮೊದಲನೇದಾಗಿ ಸ್ವಚ್ಛತೆಯ ಬಗ್ಗೆ ಅವ್ರಿಗೆ ಪಾಠ ಮಾಡಬೇಕಾದ್ರೆ, ಅಂದರೆ ಹೇಳಬೇಕಾದ್ರೆ, ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರಬೇಕಾದ್ರೆ ಮೊದಲನೇದಾಗಿ ಅವ್ರು ಕೇಳಿದ್ದು, ಪ್ಯಾಡ್ಸನ್ನು ಎಲ್ಲಿ ಎಸಿಬೇಕು ಅಂತ ನಮಗೆ ಗೊತ್ತಿಲ್ಲ, ಪ್ಯಾಡ್ಸನ್ನು ವಿಲೇವಾರಿ ಹೆಂಗೆ ಮಾಡೋದು. ಇವಾಗ ಆಶಾದಿದಿಗಳು ಅಂತ ಇದ್ದಾರೆ, ಗೌರ್ಮೆಂಟ್ ಅವರು ಅವ್ರಿಗೆ ಹೇಳಿದ್ದಾರೆ ಹೇಗೆ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಅದನ್ನು ಕೆಲವು ಆಶಾದಿದಿಗಳು ಹಳ್ಳಿಗಳಿಗೆ ಹೋದಾಗ ಅದನ್ನು ಮಣ್ಣಲ್ಲಿ, ನಿಮ್ಮ ಹಿತ್ತಲಲ್ಲಿ ಮಣ್ಣು ತೆಗೆದು ಇದು ಮಾಡಿ, ಇನ್ನು ಕೆಲವರು ವಾಟರ್ ಬಾಡೀಸ್ಗೆ ಹಾಕ್ಬಿಡಿ ಅಂತ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಯಾವುದೋ ನದಿನೋ ಯಾವುದೋ ಎಲ್ಲೋ ಒಂದು ಕಡೆ ಬಿಸಾಕಿ ಅಂತ ಹೇಳ್ಕೊಟ್ಟಿದ್ದಾರೆ.
ಸೊ ನಗರ ಪ್ರದೇಶದಲ್ಲಿ ಆ ಥರದ್ದೆಲ್ಲ ಸವಲತ್ತುಗಳು ಇಲ್ಲದೆ ಇರೋದ್ರಿಂದ ಡಸ್ಟ್ಬಿನ್ ಅನ್ನುವಂತಹ ಸವಲತ್ತೇ ಇಲ್ಲ ನಮ್ಮ ಹತ್ರ, ಟಾಯ್ಲೆಟ್ ಅನ್ನೋ ಸವಲತ್ತಿಲ್ಲ ನಮ್ಮ ಹತ್ರ. ದೇವಸ್ಥಾನಗಳು ಜಾಸ್ತಿ ಇದೆ, ಶಾಲೆ ಮತ್ತು ಟಾಯ್ಲೆಟ್ ನಮ್ಮ ದೇಶದಲ್ಲಿ ಇಲ್ಲ. ದೇವಸ್ಥಾನ ಆಗಲಿ, ಮಂದಿರ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ ಎಲ್ಲ ಜಾಸ್ತಿ ಇಟ್ಕೊಂಡಿದ್ದೀವಿ. ಬಟ್ ನಮ್ಮ ಹತ್ರ ಶಾಲೆಗಳಿಲ್ಲ, ಆಮೇಲೆ ಶೌಚಾಲಯಗಳಿಲ್ಲ. ಡಸ್ಟ್ಬಿನ್ ಅಂತೂ ಇಟ್ಟರೆ ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಪರಿಸ್ಥಿತಿ, ಅದು ವಾಸ್ತವ. ಸೊ ನಾನು ಅಲ್ಲಿ ಹೋದಾಗ ಪ್ಯಾಡ್ ಬಗ್ಗೆ ಅದು ಒಂದು ಪ್ರಶ್ನೆನ ಅಟೆಂಡ್ ಮಾಡಿದೆ. ನನಗೇನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಪೀರಿಯಡ್ಸ್ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಏನೂ ನನಗೆ ಗೊತ್ತಿರಲಿಲ್ಲ. ಮನೆಗೆ ಬಂದು ನನಗೆ ಗೊತ್ತಿರುವಂತಹ ವೈದ್ಯರ ಜೊತೆ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ನಮ್ಮ ಮನೇಲಿರೋ ವೈದ್ಯರ ಜೊತೆ ಅದನ್ನು ಮಾತಾಡಿದಾಗ ಸುಮಾರು 6 ತಿಂಗಳು ರಿಸರ್ಚ್ ಮಾಡಿದೆ. ಅದಾದಮೇಲೆ ಒಂದು ಕಂಟೆಂಟ್ ರೆಡಿ ಮಾಡಿಕೊಂಡೆ, ಅದನ್ನು ಹೋಗಿ ಜನಕ್ಕೆ ತಲುಪಿಸೋಕ್ಕೆ ಶುರು ಮಾಡಿದೆ. ಅದು ಎಷ್ಟು ಬಿಗ್ ಹಿಟ್ ಆಯಿತು ಅಂದರೆ, ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳು ನನ್ನನ್ನು ಕರೆಯುತ್ತೆ, ನೀವು ಇದ್ರ ಬಗ್ಗೆ ಮಾತಾಡಬೇಕು, ನೀವೇ ಸರಿಯಾದ ವ್ಯಕ್ತಿ. ನಮ್ಮ BMRCL ಆಗಿರ್ಬೋದು, BMTC, KSRTC, ನಮ್ಮ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ, ಅಲ್ಲಿಗೂ ಹೋಗಿದ್ದೀನಿ. ಸೊ ಸಾಕಷ್ಟು ಜನ ಇದ್ರ ಬಗ್ಗೆ ಇಷ್ಟಪಟ್ಟು ನನ್ನನ್ನು ಕರೆದು ಇದ್ರ ಬಗ್ಗೆ ನೀವೇ ಸರಿಯಾದವರು ಮಾತಾಡೋಕ್ಕೆ ಅಂತ. ಈವನ್ ಗಂಡಸರು ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ ಮತ್ತು ಇಮೇಲ್ಗಳನ್ನು ಬರೀತಾರೆ, ಹೀಗಾದರೆ ಏನು ಮಾಡಬೇಕು, ಹಾಗಾದರೆ ಏನು ಮಾಡಬೇಕು ಅಂತ. ಸೊ ನನಗೆ ಒಂದು ಇಷ್ಟ ಆಗಿರುವಂಥದ್ದು, ಆಧುನಿಕ ಭಾರತದಲ್ಲಿ ಗಂಡಸರಿಗೆ ಪೀರಿಯಡ್ಸ್ ಬಗ್ಗೆ ಮರುಕ ಉಂಟಾಗ್ತಾ ಇದೆ. ನಮ್ಮ ಹೆಣ್ಣು ಮಕ್ಕಳು ಹೇಗೆ ಸಮಾನತೆ ಅಂತ ಕೇಳೋಕ್ಕೆ ಶುರು ಮಾಡಿದಾರೋ ಅದೇ ರೀತಿ ಗಂಡಸರಿಗೂ ಕುತೂಹಲ ಉಂಟಾಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಓಕೆ ಮೇಡಮ್, ಇದನ್ನು ಹೇಗೆ ಕಾರ್ಯರೂಪಕ್ಕೆ ತಂದ್ರಿ ನೀವು? ಯಾಕಂದರೆ ನಾನು ನಿಮ್ಮದು ವೆಬ್ಸೈಟ್ ಕೂಡ ನೋಡ್ತಾ ಇದ್ದೆ. ನೀವು ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ನ ಮುಖಾಂತರ ನೀವು ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀರಾ. ಮತ್ತು ನಾನು ನೋಡಿದೆ, ನೀವು 250ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀರಾ. ಮತ್ತು ಹಳ್ಳಿಗಳ ಕಡೆ ಹೋಗಿದ್ದೀರಾ, ಶಾಲಾ ಕಾಲೇಜುಗಳ ಕಡೆ ಹೋಗಿದ್ದೀರಾ. ಈಗ ನೀವು ಆಲ್ರೆಡಿ ಹೇಳ್ದಂಗೆ ಅನೇಕ ಕಾರ್ಪೊರೇಟ್ ಆಫೀಸ್ಗಳಲ್ಲೂ ಕೂಡ ನೀವು ಪ್ರೋಗ್ರಾಮ್ಸ್ಗಳನ್ನ ನಡೆಸ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಬಹಳ ಒಂದು 5 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೆ. ಈಗ ಫಂಡ್ಸು ಮತ್ತು CSR ಆ್ಯಕ್ಟಿವಿಟಿ ಅಂತ ಬಂದಾಗ ಒಂದು ಸಂಸ್ಥೆ ಇರಬೇಕು, ಟ್ರಸ್ಟ್ ಇರಬೇಕು, ಮತ್ತು ಅದಕ್ಕೆ 80G 12A ಈ ಥರ ಎಲ್ಲ. ಈಗ ದೇಣಿಗರು ಯಾರಾದರೂ ಸಹಾಯ ಮಾಡೋರು ಅಂತ ಇದ್ದರೆ ಅವ್ರಿಗೂ ಒಂದು ಉಪಯೋಗ ಆಗಬೇಕಲ್ವ. ಒಂದು CSR ಕಂಪನಿ ನನಗೆ ಸಹಾಯ ಮಾಡ್ತಾ ಇದೆ ಅಂದರೆ ಅವ್ರಿಗೂ ಟ್ಯಾಕ್ಸ್ ಬೆನಿಫಿಟ್ ಆಗಬೇಕು. ಒಂದು ಸಂಸ್ಥೆನ ಹುಟ್ಟಾಕೋದೇ ಸರಿ ಅಂತ ಎಷ್ಟೋ ಜನ ನನಗೆ ಸಲಹೆ ಕೊಟ್ಟರು. ಅದರ ಪ್ರಕಾರ ನನ್ನ ಟೀಮಲ್ಲಿ ಇರೋದು ನಾನು ಒಬ್ಬಳೇ. ನಾನು 1 ಮ್ಯಾನ್ ಆರ್ಮಿ. ನನ್ನ ಜೊತೆ ಯಾರೂ ಇಲ್ಲ. ನನಗೆ ಸಹಾಯ ಬೇಕು ಅಂದಾಗ ಕೇಳ್ತೀನಿ, ಎಲ್ಲರೂ ಬಂದು ಸಹಾಯ ನನಗೆ ಮಾಡ್ತಾರೆ. ಸೊ ಇದರಲ್ಲಿ ನಾನು ಮತ್ತು ನಮ್ಮ ತಾಯಿ ಇಬ್ಬರು ಟ್ರಸ್ಟೀಸ್ ಇದ್ದೀವಿ. ಸೊ ಇದನ್ನು ಸುಮಾರು 3 ವರ್ಷದಿಂದ ರಿಜಿಸ್ಟರ್ ಮಾಡಿದ್ದೀನಿ. ಆ ಮುಖಾಂತರ ದೇಣಿಗೆ ಕೊಡೋರು ನನ್ನ ಕೆಲಸನ ನೋಡಿ ಅಪ್ರಿಷಿಯೇಟ್ ಮಾಡಿ ಅಕೌಂಟ್ ನಂಬರ್ಗೆ ದುಡ್ಡನ್ನು ಕಳಿಸ್ತಾರೆ. ಇನ್ನು ಕೆಲವರು ಸಂಸ್ಥೆಗಳು ನನ್ನ ಜೊತೆ ಒಗ್ಗೂಡಿ ಕೆಲವು ಕೆಲಸಗಳನ್ನ ಮಾಡ್ತೀವಿ. ಇವಾಗ ಗೌರ್ಮೆಂಟ್ ಸ್ಕೂಲ್ಸನ್ನ ರೀಪೇಂಟ್ ಮಾಡೋದು, ಅಥವಾ ಬಿದ್ದೋಗಿರೋ ಗೌರ್ಮೆಂಟ್ ಸ್ಕೂಲ್ನ ರೀಡೂ ಮಾಡೋದು. ಆಮೇಲೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಗೌರ್ಮೆಂಟ್ ಸ್ಕೂಲಿಂದ ಕರ್ಕೊಂಡು ಹೋಗಿ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತೀನಿ. ಸೊ ಈ ಥರದನ್ನು ಸಾಕಷ್ಟು ಮಾಡಿದ್ದೀನಿ. ಕೊರೋನಾ ಟೈಮಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಹಳ್ಳಿಗಳಿಗೆ ಹೋಗೋಕ್ಕಾಗಲಿಲ್ಲ, ಸ್ಲಮ್ಗಳಿಗೆ ಹೋಗೋಕ್ಕಾಗಲಿಲ್ಲ. ಸೊ ನಾನೇನು ಮಾಡಿದೆ, ಸಕ್ರಿಯ ಪೀರಿಯಡ್ ಪಾರ್ಟ್ ಅಭಿಯಾನ್ ಅಂತ ಒಂದು ಅಭಿಯಾನ ಶುರು ಮಾಡಿದೆ. ಅದು ಇಡೀ ದೇಶ, ಕಾಶ್ಮೀರ್ ಟು ಕನ್ಯಾಕುಮಾರಿ, ಸಕ್ರಿಯ ಪೀರಿಯಡ್ ಪಾರ್ಟ್ ಅಭಿಯಾನ್ K to K ಅಂತ ಮಾಡಿದೆ. ಎಲ್ಲ ರಾಜ್ಯಗಳಲ್ಲೂ ಏಕದಿನಕ್ಕೆ ಒಂದೇ ಟೈಮು ಒಂದೇ ದಿನ ಒಂದು ವಿಡಿಯೋ, ನಾನು ಹೇಳ್ದಂಗೆ ಆವಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಎಲ್ಲರೂ ಪ್ಲೇ ಮಾಡಿದ್ರು. ಅದರಿಂದ ಸುಮಾರು 1 ಅವರ್ ವಿಡಿಯೋದಲ್ಲಿ 17,000 ಜನ ಹೆಣ್ಣು ಮಕ್ಕಳು ನೋಡಿದ್ದಾರೆ ಅದನ್ನು. ಅದು ಎಷ್ಟು ಸಕ್ಸಸ್ಫುಲ್ ಆಯಿತು ಅಂತಂದರೆ, ನನಗೆ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಿಂದ ರೆಕಗ್ನಿಷನ್ ಸಿಕ್ತು. ಸೊ ಎಲ್ಲ ರಾಜ್ಯಗಳಾದಮೇಲೆ ಯೂನಿಯನ್ ಟೆರಿಟರೀಸನ್ನು ಯಾಕೆ ನಾನು ಮುಟ್ಟಬಾರ್ದು ಅಂತ ಹೋದಾಗ, ಅದನ್ನು ಡಿಸೆಂಬರ್ 6ನೇ ತಾರೀಕು 2020ರಲ್ಲಿ 21ರಲ್ಲಿ ನಾನು ಅದನ್ನು ಮಾಡಿದೆ. ಅದೂ ಸಕ್ರಿಯ ಪೀರಿಯಡ್ ಪಾರ್ಟ್ ಅಭಿಯಾನ್ UT, ಆಲ್ ಯೂನಿಯನ್ ಟೆರಿಟರೀಸ್, 1 ಡೇ 1 ಟೈಮ್ ಆಲ್ ಯೂನಿಯನ್ ಟೆರಿಟರೀಸ್ ಅಂತ ಮಾಡಿದೆ. ಅದು ತುಂಬ ಸಕ್ಸಸ್ಫುಲ್ ಆಯಿತು. ಆಗಲೂ ಸುಮಾರು 13,000 ಜನ ಆಲ್ ಯೂನಿಯನ್ ಟೆರಿಟರೀಸಲ್ಲಿ ಹೆಣ್ಣು ಮಕ್ಕಳು ಇದರ ಉಪಯೋಗನ ಪಡ್ಕೊಂಡ್ರು. ಓಕೆ. ಮತ್ತು ಹಳ್ಳಿಗಳಲ್ಲೂ ಸಾಕಷ್ಟು ನೀವು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ. ಸೊ ಅಲ್ಲಿ ಹಳ್ಳಿಗಳಿಗೆ ಅಂತ ಹೋದಾಗ ಅಲ್ಲಿ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ? ನಿಮಗೆ ಹೇಗೆ ಸ್ಪಂದಿಸ್ತಾರೆ ಅವರು? ಹಳ್ಳಿಗಳು ಕಡೆ ಕಷ್ಟ, ನಗರ ಪ್ರದೇಶದಲ್ಲೇ ಕಷ್ಟ ನಮಗೆ. ಈಗ ನಾವು ಈ ಟಾಪಿಕನ್ನು ಮಾತಾಡೋಕ್ಕೆ ಬಂದಿದ್ದೀವಿ ಅಂದ ತಕ್ಷಣ ಎದ್ದೊಟ್ಟೋಗ್ತಾರೆ, ಹೆಣ್ಣು ಮಕ್ಕಳೇ ಎದ್ದೊಟ್ಟೋಗ್ತಾರೆ. ಸೊ ನಾನು ಡೈರೆಕ್ಟಾಗಿ ಯಾವತ್ತೂ ಟಾಪಿಕನ್ನು ಅವರಿಗೆ ಮುಟ್ಟಕ್ಕೆ ಪ್ರಯತ್ನ ಪಡಲ್ಲ. ಮೊದಲು ನಾನು ತುಂಬ ಹಾಸ್ಯಾಸ್ಪದ ವ್ಯಕ್ತಿ, ತುಂಬ ನಾನು ಹಿಲೇರಿಯಸ್, ನನ್ನ ಮೇಲೆ ನಾನು ಜೋಕ್ ಮಾಡ್ಕೊಳ್ಳೋವಂಥ ವ್ಯಕ್ತಿ ನಾನು. ಸೊ ಅವರಿಗೆ ಕತೆಗಳನ್ನ ಹೇಳಿ ತಮಾಷೆ ಮಾಡಿ, ಆಮೇಲೆ ಅವರ ಜೊತೆ ನಾನು ಒಬ್ಬಳು ಅಂತ ಅವ್ರಿಗೆ ಅನ್ನಿಸೋ ತನಕ ಒಂದು ಅರ್ಧ ಗಂಟೆ ತನಕ ನಾನು ಈ ವಿಷಯದ ಬಗ್ಗೆ ಮಾತಾಡಲ್ಲ. ಅದಾದಮೇಲೆ ಇಂಡೈರೆಕ್ಟಾಗಿ ಈ ವಿಷಯನ ಟಾಪಿಕನ್ನು ಶುರು ಮಾಡಿದಾಗ ಕೆಲವರಿಗೆ ನಾಚಿಕೆ ಆಗುತ್ತೆ. ಹೆಣ್ಣುಮಕ್ಳಂತೂ ಪಾಪ ಗೌರ್ಮೆಂಟ್ ಸ್ಕೂಲ್ ಹುಡುಗಿರೆಲ್ಲನೂ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಕೊನೆಯಲ್ಲಿ ಇದರ ಕಾರಣ ಏನು, ಯಾಕಾಗತ್ತೆ, ಇದರಿಂದ ನಾಚಿಕೆ ಪಟ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದಾಗ ನನ್ನ ಕ್ಲಾಸಿನ ಕೊನೆಯಲ್ಲಿ ಜನ ಅದಕ್ಕೆ ಸ್ಪಂದಿಸ್ತಾರೆ. ಬಟ್ ಹಳ್ಳಿಗಳ ಕಡೆ ಕಷ್ಟ ಇದೆ. ಹಳ್ಳಿ ಜನ ಇದರ ಬಗ್ಗೆ ಯೋಚಿಸಬೇಕು. ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇದು ಸಾಮಾನ್ಯ ಜೈವಿಕ ಕ್ರಿಯೆ ಅಂತ. ಅವಳನ್ನ ಮನೆಯಿಂದ ಆಚೆ ಹಾಕೋದು,
ಉಪ್ಪಿನಕಾಯಿ ಮುಟ್ಟಬೇಡ ಅಂತ ಅನ್ನೋದು, ಆಮೇಲೆ ದೊಡ್ಡವ್ರ ಮುಖ ನೋಡಬೇಡ ಅಂತ ಅನ್ನೋದು, ಅಡುಗೆ ಮನೆಗೆ ಬರಬೇಡ ಅಂತ ಅನ್ನೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಇದು ಹಳ್ಳಿ ಕಡೆ ತುಂಬ ಜನ ಮಾಡ್ತೀರಾ, ಆ ಹೆಣ್ಣು ಮಗುನ ಮನೆಯಿಂದ ಆಚೆ ಹಾಕ್ಬಿಡ್ತೀರ, ಒಂದು ಚಿಕ್ಕ ಗೂಡಲಿಡ್ತೀರಾ, ಅಲ್ಲಿ ಗಾಳಿ ಬೆಳಕು ಹೋಗುವಂತಹ ವ್ಯವಸ್ಥೆ ಇರಲ್ಲ, ಆ ಮಗುಗೆ ಆಕ್ಸಿಜನ್ ಇಲ್ಲದೆ ಸತ್ತು ಹೋಗ್ಬೋದು. ನಾನು ತುಂಬ ಕಡೆ ಓದಿದ್ದೀನಿ, ಅದರ ಬಗ್ಗೆ ಕೇಳ್ಪಟ್ಟಿದ್ದೀನಿ, ಎಷ್ಟೋ ಹೆಣ್ಣುಮಕ್ಕಳು ಗಾಳಿ ಬೆಳಕು ಇಲ್ಲದೆ ಸತ್ತೋಗಿದ್ದಾರೆ. ಸೊ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಇದರ ವ್ಯವಸ್ಥೆ ಯಾಕೆ ನಾವು ಇದನ್ನು ಇಷ್ಟು ಕಠೋರವಾಗಿ ಘೋರವಾಗಿ ಅನುಭವಿಸ್ತೀವಿ ಅಂತ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿರೋ ಹೆಣ್ಣುಮಕ್ಕಳು, ಹಿರಿ ಹೆಣ್ಣು ಮಕ್ಕಳಿಗೆ ಗೊತ್ತಿರ್ತಿತ್ತು, ಮುಟ್ಟಾದರೆ ಕೈಕಾಲು ನೋವುತ್ತೆ, ಹೊಟ್ಟೆ ನೋವುತ್ತೆ, ವಾಂತಿ ಬರೋ ಥರ ಆಗುತ್ತೆ. ಆದ್ದರಿಂದ ಮನೇಲಿ ಜಾಸ್ತಿ ಜನ ಇರ್ತಾಯಿದ್ರು, ಅಡುಗೆ ಕೆಲಸಗಳು ಮಾಡಬೇಕಾಗತ್ತೆ, ಬಟ್ಟೆ ಒಗಿಬೇಕಾಗತ್ತೆ, ಈ ಸಮಯದಲ್ಲಿ ಕಷ್ಟ ಅಂತ ಅಂದ್ಬಿಟ್ಟು ಆ ಹೆಣ್ಣು ಮಕ್ಕಳನ್ನು ಒಂದು ರೂಮಲ್ಲಿ ನೀನು ರೆಸ್ಟ್ ತಗೋ ಅಂತ ಬಿಟ್ಟಿರೋರು. 3 ದಿನ ಅಥವಾ 5 ದಿನ ಆದಮೇಲೆ ಆ ಹುಡುಗಿಗೆ ತಲೆಗೆ ಸ್ನಾನ ಮಾಡಿ ಒಳಗಡೆ ಈಗ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಹಳ್ಳಿಗಳ ಕಡೆ ಆಗಲಿ ನಗರ ಪ್ರದೇಶಗಳ ಕೆಲವು ಸಮುದಾಯದವರು ಇವತ್ತಿಗೂ ಅದನ್ನು ಪಾಲಿಸ್ತಾರೆ. ಅದು ತುಂಬ ಕಠಿಣವಾಗಿ ಅವ್ರಿಗೆ ಶಿಕ್ಷೆ ಅನ್ನೋ ಥರ ನಾವು ಅವ್ರಿಗೆ ಟ್ರೀಟ್ ಮಾಡ್ತೀವಿ. ಮುಟ್ಟಾಗಿದ್ದೇ ಒಂದು ದೊಡ್ಡ ಶಿಕ್ಷೆ, ಇವಳು ಹೆಣ್ಣು ಮಗು ಆಗಿದ್ದೇ ಒಂದು ಶಿಕ್ಷೆ, ಅಯ್ಯೋ ಮುಟ್ಟಾದವಳನ್ನ ನಾನು ಮುಖ ನೋಡ್ಬಿಟ್ನಲ್ಲ ಅನ್ನೋದು, ಆ ರೀತಿ ಜನ ನೋಡ್ತಾರೆ. ಆ ಥರ ನೋಡೋ ಅಂಥ ಅಗತ್ಯ ಇಲ್ಲ. ಶಾಲಾ ಕಾಲೇಜುಗಳಲ್ಲೂ ನೀವು ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀರಾ. ಸೊ ಮಕ್ಕಳು ಅಂತ ಬಂದಾಗ, ಸೊ ಅಲ್ಲಿ ಹೇಗೆ ನಿಮ್ಗೇನು ಅನಿಸುತ್ತೆ, ಅಲ್ಲಿ ಸರಿಯಾದ ಶಿಕ್ಷಣ ಇದ್ರ ಬಗ್ಗೆ ಕೊಡ್ತಾ ಇದ್ದಾರೆ ಅನಿಸುತ್ತಾ, ಅಥವಾ ನೀವು ಹೋದಾಗ ಯಾವ ಥರ ನೀವು ಹೋಗ್ತೀರಾ? ಅಂದರೆ ಸರ್ಕಾರಿ ಶಾಲೆಗಳಿಗೆ ಹೋಗ್ತೀರಾ ಅಥವಾ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತೀರಾ, ಹೇಗೆ ಇದು? ಸರ್ಕಾರಿ ಶಾಲೆಗಳಲ್ಲಾಗಲಿ ಪ್ರೈವೇಟ್ ಶಾಲೆಗಳಲ್ಲಾಗಲಿ ಅಥವಾ ನಮ್ಮ ಪಠ್ಯಕ್ರಮದಲ್ಲಾಗಲಿ ಇದರ ಉಲ್ಲೇಖ ಅಷ್ಟೊಂದು ಜಾಸ್ತಿ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ವೇದ ಪುರಾಣಗಳಲ್ಲೂ ಇದರ ಬಗ್ಗೆ ಸ್ವಲ್ಪನೇ, ತುಂಬ ಕಡಿಮೆ ಜ್ಞಾನನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಪಠ್ಯಪುಸ್ತಕಗಳಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಹೊರಗಡೆಯಿಂದ ನಮ್ಮಂಥವ್ರನ್ನ ಕರೆಸಿ ಅದರ ಬಗ್ಗೆ ಹೇಳ್ತಾರೆ. ಬಟ್ ಈಗಿನ ಜನ್ರೇಷನ್ನು ಚೆನ್ನಾಗಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇಂಗ್ಲೀಷ್ ಸ್ಕೂಲ್ಗಳಲ್ಲಿ ಹೋದಾಗ ಅದು ಸರ್ವೇ ಸಾಮಾನ್ಯ, ಹೆಣ್ಣು ಮಕ್ಕಳಿಗೆ ಗೊತ್ತಿದೆ ಇದರ ಬಗ್ಗೆ, ಗೊತ್ತಿಲ್ಲದೆ ಇರೋರು ಗೊತ್ತು ಪಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಬಟ್ ಗೌರ್ಮೆಂಟ್ ಸ್ಕೂಲ್ಗಳ ಕಡೆ ಹೋದಾಗ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನಾಚಿಕೆ ಸ್ವಭಾವ ಇನ್ನೂ ಇದೆ. ಓಕೆ ಮೇಡಮ್, ಇನ್ನೊಂದು ಬಹಳ ಮುಖ್ಯವಾದ ಟಾಪಿಕ್ ಅಂದರೆ, ಈಗ ಕೇವಲ 10 ವರ್ಷಕ್ಕೆ ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ. ಅವರು ಮಾನಸಿಕವಾಗಿಯೂ ಸಿದ್ಧರಾಗಿರಲ್ಲ, ದೈಹಿಕವಾಗಿಯೂ ಸಿದ್ಧರಾಗಿರಲ್ಲ. ಈಗಿನ ಫುಡ್ ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ಗಳಿರ್ಬೋದು, ಅದರಿಂದ ಬೇಗ ಆಗ್ತಾ ಇದ್ದಾರೆ. ಅಂಥ ಮಕ್ಕಳಿಗೋಸ್ಕರ ಅವ್ರು ಹೇಗೆ ಪ್ರಿಪೇರ್ಡ್ ಆಗಬೇಕು, ಮತ್ತು ಅವರ ಪೇರೆಂಟ್ಸ್ ಅವ್ರನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ? ಓಕೆ, ಸೊ ಈಗ ಹಿಂದಿನ ಕಾಲದ ಥರ ಅಲ್ಲ. ಹಿಂದಿನ ಕಾಲದಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಒಂದು ಹುಡುಗಿ ಋತುಮತಿ ಆಗ್ತಾಯಿದ್ಲು, 15 ವರ್ಷ ಆದಮೇಲೆ ಋತುಮತಿ ಆಗ್ತಾಯಿದ್ಲು, ಲೇಟ್ ಆದ್ರೂ ಚಿಂತೆ ಇರ್ತಿರಲಿಲ್ಲ. ಬಟ್ ಈಗ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ 10, 11, 12 ವರ್ಷಕ್ಕೆಲ್ಲನೂ ಹೆಣ್ಣು ಮಕ್ಕಳು ಋತುಮತಿ ಆಗ್ತಾ ಇದ್ದಾರೆ. ಕಾರಣ ಏನು ಅಂತ, ಕಂಟ್ಯಾಮಿನೇಟೆಡ್ ವಾಟರ್ ಅಥವಾ ಕೆಮಿಕಲ್ಸು, ನಾವು ತಿನ್ನೋ ಆಹಾರ ಪದಾರ್ಥದಲ್ಲಿ ಇರುವಂತಹ ಕೆಮಿಕಲ್ಸು, ಮತ್ತು ಪಲ್ಯೂಷನ್ನು ಮೇಜರ್ ಥಿಂಗು. ಆಮೇಲೆ ಮಾಂಸಾಹಾರಿ ಆಗಿದ್ದರೆ ಆ ಆಹಾರಕ್ಕೆ ಇಂಜೆಕ್ಷನ್ ಎಲ್ಲ ಚುಚ್ತಾ ಇದ್ದಾರೆ. ಸೊ ಅದರಿಂದ ಹಾರ್ಮೋನುಗಳ ಉತ್ಪತ್ತಿ ಸ್ವಲ್ಪ ಬೇಗ ಆಗ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ. ಹುಡುಗರು ಅಷ್ಟೇ, ಇವಾಗ ವಯಸ್ಸಿಗೆ ಮೀರಿ ಹೈಟ್ ಬೆಳೆದಿರುತ್ತೆ. ಯಾವುದು ಕಾರಣ ಏನು ಅಂದರೆ, ಮೇನ್ಲಿ ಹಾರ್ಮೋನುಗಳ ವ್ಯತ್ಯಾಸ, ಆಮೇಲೆ ಕೆಮಿಕಲ್ ಫುಡ್ ವಾಟ್ ವಿ ಆರ್ ಈಟಿಂಗ್, ಇದು ಒಂದು. ಆ ಹುಡುಗಿಗೆ 10 ವರ್ಷಕ್ಕೆ ಒಂದು ಹುಡುಗಿ ದೊಡ್ಡೋಳಾಗ್ತಾಳೆ ಅಂದರೆ ಖಂಡಿತ ಮನಸ್ಸಿಗೆ ಬಹಳ ದೊಡ್ಡ ಆಘಾತ. ಹೌದು. ಈಗ ಹಿಂದೆ ನಾವು ಏನಂತ ಹೇಳ್ತಾ ಇದ್ವಿ, ನಿಮ್ಮ ಮಗಳು ದೊಡ್ಡೋಳಾದ್ಲ ಅಂತ ಕೇಳ್ತಾ ಇದ್ವಿ. ಈಗ ಆ ಚಿಕ್ಕ ಹುಡುಗಿನ, ಅವಳೇ 10 ವರ್ಷ, ನಿಮ್ಮ ಮಗಳು ದೊಡ್ಡೋಳಾದ್ಲ ಅಂತ ಕೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವಳು ಇನ್ನೂ ಚಿಕ್ಕವಳು. ಆಮೇಲೆ ಮನೇಲಿರೋರ ಮೆಂಟಾಲಿಟಿನೂ ಚೇಂಜ್ ಆಗಿಬಿಟ್ಟಿದೆ. ಇವಾಗ ನೀ ದೊಡ್ಡೋಳಾಗಿದ್ಯಾ, ಸರಿಯಾಗಿ ಕೂತ್ಕೋ, ಅಲ್ಲಿಗೆ ಹೋಗ್ಬೇಡ, 6 ಗಂಟೆ ಆಯಿತು ಮನೆಗೆ ಬಾ. ಅಫ್ಕೋರ್ಸ್ ಸೊಸೈಟಿನೂ ಅದೇ ಥರ ಡೇಂಜರಸ್ ಆಗೇ ಇದೆ, ವಿಚ್ ಇಸ್ ರೈಟ್. ಆ ಹುಡುಗಿಗೆ ಏನಪ್ಪ ಇದು ಸಡನ್ನಾಗಿ, ನಿನ್ನೆ ತನಕ ನಾನು ಚಿಕ್ಕವಳಾಗಿದ್ದೆ, ನಮ್ಮ ಲಿಟಲ್ ಡ್ಯಾಡೀಸ್ ಪ್ರಿನ್ಸಸ್ ಅಂತ ನನ್ನನ್ನು ಕರೀತಾ ಇದ್ರು, ಇವತ್ತು ಸಡನ್ನಾಗಿ ಬೆಳಗ್ಗೆಯಿಂದ ನಾನು ದೊಡ್ಡೋಳಾಗಿದ್ದೀನಿ, ಸರಿಯಾಗಿ ಕೂತ್ಕೋ, ದೊಡ್ಡೋಳಾಗಿದ್ದೀನಿ, ಆ ಕಡೆ ಕೂತ್ಕೋಬೇಡ, ಈ ಕಡೆ ಕೂತ್ಕೋಬೇಡ, ದುಪ್ಪಟ ಹೊದ್ಗೋ, ಮತ್ತು ಕಾಲು ತುಂಬ ಬಟ್ಟೆ ಹಾಕು ಅಂತ ಯಾಕೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಖಂಡಿತ ಮನಸ್ಸಿಗೆ ಆಘಾತ ಆಗುತ್ತೆ. ಸೊ ಒಂದು, ಆ ಹುಡುಗಿಗೆ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಇದ್ರ ಬಗ್ಗೆ ವಿಡಿಯೋಸ್ ಇದೆ. ಚಿಕ್ಕ ಮಕ್ಕಳು ಯಾವಾಗ ಮುಟ್ಟಾಗ್ತಾರೆ, ಅದನ್ನು ಹೇಗೆ, ಹಾಗಂದರೆ ಏನು, ಯಾಕಾಗತ್ತೆ, ಇದರದ್ದೆಲ್ಲ ಸಾಕಷ್ಟು ವಿಡಿಯೋಗಳಿದೆ. ನಿಧಾನವಾಗಿ ತಾಯಿ ಮತ್ತು ತಂದೆ ಆದವರು ಇದ್ರ ಬಗ್ಗೆ ಅವಳಿಗೆ ತಿಳಿಸ್ಕೊಡ್ಬೇಕು. ನಾವೆಲ್ಲ ನಿನ್ನ ಜೊತೆ ಇದ್ದೀವಿ, ಇದರಿಂದ ಏನೂ ಆಗಲ್ಲ, ಇದೊಂದು ರೋಗ ಅಲ್ಲ, ಸಹಜ ಪ್ರಕ್ರಿಯೆ ಅಂತ ಮನೆಯವರೆಲ್ಲನೂ ಹೇಳ್ತಾ ಬರಬೇಕು. ಆಮೇಲೆ ತಂದೆ ತಾಯಿ ಮೊದಲನೇದಾಗಿ ಮಕ್ಕಳಿಗೆ ಯಾವಾಗ ನೀವು ಹೇಳ್ತೀರೋ ನೀ ದೊಡ್ಡವನಾಗಿದ್ಯಾ ಅಂತ ಅಂದಾಗ, ಅಥವಾ ನೀನು ಇನ್ನೂ ಚಿಕ್ಕವನು ಅಂತ ಅಂದಾಗ, ಅವರು ಅದೇ ಮೆಂಟಲ್ ಲೆವೆಲಲ್ಲಿ ಬಿಹೇವ್ ಮಾಡ್ತಾರೆ ನಿಮ್ಮ ಜೊತೆ. ಒಬ್ಬ ಚಿಕ್ಕ ಹುಡುಗನ ನೀ ದೊಡ್ಡವನಾಗಿದ್ಯಾ ಅಂತಂದರೆ, ಅವನು ದೊಡ್ಡವ್ರ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾನೆ, ಅದನ್ನು ನೀವು ಸಹಿಸ್ಕೋಬೇಕು.
ನೀ ದೊಡ್ಡವಳಾಗಿದ್ಯಾ ಅಂತ ಅಂದ ತಕ್ಷಣ ದೊಡ್ಡವಳಾದ ಹುಡುಗಿ ಏನೇನು ಮಾಡ್ತಾಳೋ ನಿಮ್ಮ ಮಗಳು ಅದನ್ನು ಮಾಡೋಕ್ಕೆ ಶುರು ಮಾಡಿದಾಗ ನೀವು ಸುಮ್ಮನೆ ಇರಬೇಕು. ಯಾಕೆಂದರೆ ನೀವೇ ಹೇಳಿರೋದು ನೀ ದೊಡ್ಡವಳಾಗಿದ್ಯಾ ಅಂತ. ಸೊ ಮನೇಲಿ ತಂದೆ ತಾಯಿನೂ ಮತ್ತು ಆ ಹುಡುಗಿನೂ ಎಲ್ರಿಗೂ ಎಲ್ಲ ನಮ್ಮ ಇಡೀ ಸಂಸಾರ ಅವಳಿಗೆ ಸಪೋರ್ಟ್ ಮಾಡಿದಾಗ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಆಮೇಲೆ ಮುಟ್ಟಿನ ಸ್ವಚ್ಛತೆ ಯಾಕೆ ಅಷ್ಟು ಮುಖ್ಯ ಅಂತ ಅವಳಿಗೆ ತಾಯಿ ಆದವಳು ಹೇಳ್ಕೊಡ್ಬೇಕು. ನನಗೆ ನನ್ನ ಅಜ್ಜಿನೂ ಹೇಳ್ಕೊಡ್ಲಿಲ್ಲ, ನನ್ನ ತಾಯಿನೂ ಹೇಳ್ಕೊಡ್ಲಿಲ್ಲ. ಈಗ ಮುಟ್ಟಿನ ಸ್ವಚ್ಛತೆ ಅಂತಂದರೆ ನಾವು ಮುಟ್ಟಾದಾಗ ಮೈ ಬೆವರು ವಾಸನೆಯಿಂದ ಕೂಡಿರುತ್ತೆ. ಯಾವಾಗ ನಮಗೆ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಕೊಳ್ಳಲ್ವೋ ಅಥವಾ ಮೈಯಿಂದ ದುರ್ಗಂಧ ಬರ್ತಾ ಇರುತ್ತೋ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ. ಖಂಡಿತ. ಯಾವಾಗಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದು ತುಂಬ ಚೆನ್ನಾಗಿರೋರನ್ನ, ತುಂಬ ಚೆನ್ನಾಗಿ ಕಾಣೋರನ್ನ, ತುಂಬ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿರೋರನ್ನ, ತುಂಬ ಚೆನ್ನಾಗಿ ಬಾಡಿ ಸ್ಮೆಲ್ ಬರ್ತಾ ಇರೋರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಜನ. ಯಾಕೆಂದರೆ ಜನಕ್ಕೆ ಅದೇ ಇಷ್ಟ. ಆಮೇಲೆ ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರೆ, ಒಂದು ಪುಟ್ಟ ಹುಡುಗನ ಬೆನ್ನು ತಟ್ಟಿದ್ರೆ, ಒಂದು ಪುಟ್ಟ ಹುಡುಗಿನ ವಾವ್ ನಿನ್ನ ಲಂಗ ಎಷ್ಟು ಚೆನ್ನಾಗಿದೆ, ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ನಿನ್ನ ಬಾಡಿ ಸ್ಪ್ರೇ ಅಥವಾ ಪರ್ಫ್ಯೂಮ್ ಎಷ್ಟು ಚೆನ್ನಾಗಿದೆ ಅಂದರೆ ಆ ಹುಡುಗಿಗೆ ಸಂತೋಷ ಆಗುತ್ತೆ. ಸಂತೋಷ ಆದಾಗ ಆತ್ಮಸ್ಥೈರ್ಯ ಹೆಚ್ಚುತ್ತೆ, ಸೆಲ್ಫ್ ವರ್ತ್ ಹೆಚ್ಚುತ್ತೆ, ಆತ್ಮಾಭಿಮಾನ ಹೆಚ್ಚಾಗುತ್ತೆ. ಆಗ ಅವಳು ಒಂದು ಸ್ವಾಭಿಮಾನಿ ಕಾನ್ಫಿಡೆಂಟ್ ಗರ್ಲ್ ಆಗಿ ಜೀವನ ಮಾಡೋಕ್ಕೆ ಸಹಾಯ ಆಗುತ್ತೆ. ಮೇಡಮ್, ನಾವು ಸಾಕಷ್ಟು ಮುಂದುವರೆದಿದ್ದೀವಿ ಎಲ್ಲ ವಿಷಯದಲ್ಲೂ, ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಮಾತಾಡ್ತೀವಿ ನಾವು ಸೊಸೈಟಿಯಲ್ಲಿ. ಆದರೆ ಹೆಣ್ಮಕ್ಳಾಗಿ ನಾವು ಆ್ಯಸ್ ಎ ಎಜುಕೇಟೆಡ್ ಆಗಿ ಕೂಡ ಇದು ಒಂದು ಧೈರ್ಯ ಇಲ್ವಾ ಅಥವಾ ಸಂಕೋಚನ ಅನ್ನುವಂಥದ್ದು ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಹಾಗಾಗಿ ಇದನ್ನು ಹೇಗೆ, ಈ ಮನಸ್ಥಿತಿಯನ್ನು ಹೇಗೆ ಹೊರಗೆ ಬರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಓಕೆ, ಭಾರತ ದೇಶನ ಈಗ ಸುಮಾರು ಒಂದು 5-6 ವರ್ಷದ ಹಿಂದೆ ಭಾರತ ದೇಶನ ಡೆವಲಪಿಂಗ್ ಕಂಟ್ರಿ ಅಂತ ಕರೀತಾ ಇದ್ರು. ಡೆವಲಪ್ಡ್ ಕಂಟ್ರಿ ಅಂತ ಯಾವಾಗ ಕರೀತಾರೆ ಅಂದರೆ, ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳನ್ನು ಶಾಲೆಗೆ ಹೋಗಬೇಕು, ನಮ್ಮ ದೇಶದ ಎಲ್ಲ ಹೆಣ್ಣು ಮಕ್ಕಳನ್ನು ಮುಕ್ತವಾಗಿ ಮುಟ್ಟಿನ ಬಗ್ಗೆ ಮಾತಾಡಬೇಕು. ಹೌದು. ಆಫೀಸ್ಗಳಲ್ಲಾಗಲಿ ಮತ್ತು ಮನೇಲಾಗಲಿ ಎಲ್ಲ ಕಡೆನೂ ಮುಟ್ಟಿನ ಬಗ್ಗೆ ಡೈರೆಕ್ಟಾಗಿ ಯಾವಾಗ ಮಾತಾಡ್ತೀವೋ ಆಗ ಸಮಾನತೆಯ ಮೊದಲನೇ ಬಾಗಿಲು ತೆಗೆದಂಗೆ. ಹೌದು. ಆದರೆ ಮಾತಾಡ್ತಾ ಇಲ್ಲ ನಾವು. ಫಾರ್ ಎಕ್ಸಾಂಪಲ್, ನಾವು ಆಫೀಸಿಗೆ ಹೋಗ್ತೀವಿ, ಅಲ್ಲಿ ಏನೋ ನಮಗೆ ಅರ್ಜೆಂಟ್ ರಜೆ ಬೇಕಾಗಿರುತ್ತೆ. ಆಗ ಸರ್ ಹತ್ರನೋ ಬಾಸ್ ಹತ್ರನೋ ಏನು ಹೇಳಬೇಕು ಅಂತಲೇ ನಮಗೆ ಗೊತ್ತಾಗಲ್ಲ. ಸೊ ಅದು ಇನ್ನೂ ಸಂಕೋಚವಾಗೇ ನಾವು ಅದನ್ನು ಸರ್ ಹುಷಾರಿಲ್ಲ ಅನ್ನೋ ಥರನೇ ಹೇಳ್ತೀವಿ ವಿನ ಡೈರೆಕ್ಟಾಗಿ ನಾವು ಅವರಿಗೆ ಕನ್ವೆ ಮಾಡೋದೇ ಇಲ್ಲ. ಸೊ ಈ ಮನಸ್ಥಿತಿಯಿಂದ ಹೇಗೆ ಹೊರಬರೋದು? ಇದು ಗಂಡಸರಿಗೆ ಕಾರ್ಪೊರೇಟ್ ಲೆವೆಲಲ್ಲಿ ಟ್ರೈನ್ ಆಗಿರುತ್ತೆ. ಬಿ ಎಂಪಥೆಟಿಕ್ ಟುವರ್ಡ್ಸ್ ವಿಮೆನ್ ಅಂತ ಅದು ಒಂದು ಟಾಪಿಕ್ಕೇ ಇದೆ. ಕಾರ್ಪೊರೇಟ್ ಸ್ಟೈಲಲ್ಲಿ ಅವರು ಗಂಡಸರಿಗೆ ಎಜುಕೇಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಅರ್ಥ ಆಗುತ್ತೆ, ನೀವು ಯಾವಾಗ ಹುಷಾರಿಲ್ಲ ನನಗೆ ಅಂದ ತಕ್ಷಣ ಅವ್ರಿಗೆ ಅರ್ಥ ಆಗೋಗುತ್ತೆ, ಓ ಏನೋ ಸಮಸ್ಯೆ ಇದೆ ಅಂತ. ಎರಡನೇ ಪ್ರಶ್ನೆ ಕೇಳಲ್ಲ ಅವರು. ಮೊದಲನೇದಾಗಿ ನಮ್ಮಲ್ಲೇ ನಮಗೆ ಹಿಂಜರಿಕೆ. ಈಗ ಗಂಡಸರಿಗೆ ನೆಗಡಿ, ಕೆಮ್ಮು, ಜ್ವರ ಬಂದಾಗ ಅವ್ರು ಹೆಂಗೆ ಆಡ್ತಾರೆ? ಇಡೀ ಆಸ್ಪತ್ರೆ ಅವ್ರ ಪಕ್ಕ ಇರುತ್ತಾ? ಊಟ ತಿಂಡಿ, ಒಬ್ಬ ಅಟೆಂಡರು ಎಲ್ಲರೂ ಇರೋ ಥರ ಅವ್ರು ನೋಡ್ಕೋತಾರೆ. ಒಂದು ಸಿಂಪಲ್ ತಲೆನೋವು ಬಂದರೆ ಹೆಂಗೆ ಆಡ್ತಾರೆ? ಅಯ್ಯೋ ನಂಗೆ ತಲೆನೋವು ಅಂತ ಒಂದು ದಿನ ಪೂರ್ತಿ ಹಾಸಿಗೆಯಿಂದ ಎದ್ದೇಳಲ್ಲ. ಅದೇ ನಿಮಗೆ ನೆಗಡಿ ಕೆಮ್ಮು ಬಂದಾಗ, ಹೆಣ್ಣು ಮಕ್ಕಳಿಗೆ ಬಂದಾಗ ನೀವು ಹೇಗೆ ಮಾಡ್ತೀರಾ? ವೀರ ವನಿತೆ ಥರ ಅಡುಗೆ ಮೇಲೆ ನಿಂತ್ಕೊಂಡು ಅಡುಗೆ ಮಾಡ್ತೀರಾ. ಹೊಟ್ಟೆ ನೋವು ಬರ್ತಾ ಇದ್ರೂ ಮನೆ ಕಸ ಗುಡಿಸಿ ಸಾರಿಸಿ ಬಟ್ಟೆ ಒಗಿತಾ ಇರ್ತಾರೆ. ಯಾರು ಕೇಳಿದ್ರು ನಿಮ್ಮನ್ನು ಆ ಥರ ಮಾಡೋಕ್ಕೆ? ನನ್ನ ಕೈಲಿ ಇವತ್ತು ಮಾಡೋಕ್ಕಾಗಲ್ಲ ಅಂತ ಧೈರ್ಯವಾಗಿ ಕೂತ್ಕೋಬೇಕು. ನೀವೂ ಮಲ್ಕೋಬೇಕು. ನಾವು ಮಾಡ್ತೀವಾ? ಇಲ್ಲ. ಬಾಸ್ ಹತ್ರ ಹೋಗಿ ಹೇಳ್ತೀವಾ, ನೋಡಿ ಇವತ್ತು ನೀವು ಕೊಟ್ಟಿರೋ ಟಾರ್ಗೆಟು ನನ್ನ ಕೈಲಿ ರೀಚ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ನಂಗೆ ಪೀರಿಯಡ್ಸ್ ಇದೆ. ಯಾಕೆ ಹೇಳಲ್ಲ? ಅವರು ಬಾಸ್ ಏನು ಹೊಡಿತಾರ? ಇಲ್ಲ. ನೀವು ಮುಚ್ಚಿಟ್ಕೊಂಡು ಐ ಆಮ್ ದ ಸ್ಟ್ರಾಂಗೆಸ್ಟ್ ವಿಮನ್ ಇನ್ ದಿಸ್ ವರ್ಲ್ಡ್ ಅಂತ ನಿಮಗೆ ನೀವೇ ಪ್ರೂವ್ ಮಾಡ್ಕೋಬೇಕು ಅಂತ ಇದ್ದಾಗ ಹೂ ವಿಲ್ ಸ್ಟಾಪ್ ಯು? ವೈ ಯು ಆರ್ ನಾಟ್ ಓಪನಿಂಗ್ ಅಪ್? ಇದ್ರ ಬಗ್ಗೆ ಸರ್ಕಾರದ ಏನೇನು ಕ್ರಮಗಳನ್ನ ತಗೊಳ್ತಾ ಇದೆ ಇದ್ರ ಬಗ್ಗೆ? ವೆರಿ ಗುಡ್ ಕ್ವೆಶ್ಚನ್. ಆ್ಯಕ್ಚುಲಿ ಸರ್ಕಾರ ಖಂಡಿತ ನಮ್ಮ ದೇಶದಲ್ಲೂ ಆಗಿರ್ಬೋದು, ಮತ್ತು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಹಿಂದಿನ ಸರ್ಕಾರ ಮತ್ತು ಪ್ರಸ್ತುತ ಸರ್ಕಾರ ಎರಡೂ ಬಹಳ ಚೆನ್ನಾಗಿ ಇದರ ಬಗ್ಗೆ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಎಲ್ಲ ಮೆನ್ಸ್ಟ್ರಲ್ ಕಪ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿತ್ತು ಹಿಂದಿನ ಸರ್ಕಾರ. ಈಗಿನ ಸರ್ಕಾರ, ನಿನ್ನೆನೇ ನಾನು ಪೇಪರಲ್ಲಿ ಓದಿದೆ, ಈಗಿನ ಸರ್ಕಾರ ಪ್ಯಾಡ್ಸನ್ನು, ಎಲ್ಲ ಸರ್ಕಾರಿ ಶಾಲೆಗಳನ್ನು ಪ್ಯಾಡ್ಸನ್ನು ಕೊಡಲೇಬೇಕು ಅಂತ ಒಂದಷ್ಟು ಅನುದಾನ ಬಿಡುಗಡೆ ಮಾಡಿದೆ. ಸೊ ಎಲ್ಲ ಸರ್ಕಾರ, ಯಾವ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಮಹಿಳಾ ಆಯೋಗದವರಾಗಲಿ ಎಲ್ಲರೂ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಗುಡ್ ನ್ಯೂಸ್ ಟು ಅಸ್ NGOs ದಟ್ ಗೌರ್ಮೆಂಟ್ ಈಸ್ ವಿತ್ ಅಸ್. ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಯಾವ್ಯಾವ ಥರ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಎಷ್ಟೆಲ್ಲ ರಿಸಲ್ಟ್ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಬಿಕಾಸ್ ನೀವು ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀರಾ. ಸೊ ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಅವ್ರು ಅಳವಡಿಸ್ಕೊಂಡು ಇದು ಮಾಡುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿರುವಂಥ ವಿಷಯಗಳು? ಖಂಡಿತ. ನಮ್ಮ ಬೆಂಗಳೂರಲ್ಲೇ, ಬರೀ ಬೆಂಗಳೂರಿನಲ್ಲೇ ಒಂದು 6,000 NGOಗಳಿದೆ.
ಅದರಲ್ಲಿ ಸುಮಾರು ಅರ್ಧಕ್ಕರ್ಧದಷ್ಟು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಮತ್ತು ಪ್ಯಾಡ್ಸ್ ಮಾಡೋದ್ರ ಬಗ್ಗೆ ನಾವೇ ಸ್ವಯಂ ಆಗಿ ಪ್ಯಾಡ್ಸನ್ನು ಮಾಡ್ಕೊಳ್ಳುವಂತಹ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾರೆ. ಬೇಕಾದಷ್ಟು ಜನ ಇದರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಈಗ ನೀವು ಕೆಲವು ಬನಶಂಕರಿ ಮತ್ತು ಚಾಮರಾಜಪೇಟೆ ಅಂತ ಕಡೆ ಹೋದಾಗ ಗೋಡೆ ಮೇಲೂ ಕೆಲವು ಜನ ಬರೆದಿದ್ದಾರೆ ಅದನ್ನು, ಪೀರಿಯಡ್ಸನ್ನು ಮುಚ್ಚಿಟ್ಕೋಬೇಡಿ, ಇದು ಸರ್ವೇ ಸಾಮಾನ್ಯ, ಆ ಥರ ಎಲ್ಲ. ಬಹಳ ಸಂಘ ಸಂಸ್ಥೆಗಳು ಬಹಳ ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲಿ ಇಷ್ಟು ಮಾಡ್ತಾ ಇದ್ದಾರೆ. ಇನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಬೇಕಾದಷ್ಟು ಸಂಸ್ಥೆಗಳು ಇದರ ಅರಿವು ಮೂಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಆಮೇಲೆ ಜನಕ್ಕೆ ಇದರ ಅರಿವು ಮೂಡ್ತಾ ಇದೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬದಲಾವಣೆ ಜಗದ ನಿಯಮ ಅಂತ ನಾವು ಹೇಳ್ತೀವಿ. ನಾವು ಈ ರೀತಿ ನೀವು ಬದಲಾಗಲೇಬೇಕು, ಇದರ ಬಗ್ಗೆ ಈ ಥರ ನೀವು ಮಾತಾಡಬೇಕು ಅಂದಾಗ, ಆಮೇಲೆ ಮುಟ್ಟಿನ ಸ್ವಚ್ಛತೆನ ಮನೆಯಲ್ಲಿ ನೀವು ಕಾಪಾಡ್ಕೋಬೇಕು ಅಂತ ಹೇಳಿದಾಗ, ಓ ಹೌದಾ, ಹೀಗೂ ಇರುತ್ತಾ, ಹೌದು ನಾನು ಇದು ಮಾಡಲಿಲ್ಲ, ನನಗೆ ಅದಕ್ಕೆ ಇನ್ಫೆಕ್ಷನ್ ಆಯಿತು, ಹೌದು ನನಗೆ ಈ ಥರ ಪೀರಿಯಡ್ ಬ್ಲಡ್ ಹೋಗ್ತಾ ಇದೆ, ಇದರ ಕಾರಣ ನಾನು ಡಾಕ್ಟರ್ ಹತ್ರ ಹೋಗೇ ಇರಲಿಲ್ಲ, ಇವತ್ತು ನನಗೆ ಗೊತ್ತಾಯಿತು ಡಾಕ್ಟರ್ ಹತ್ರ ಹೋಗಬೇಕು ಅಂತ ಎಷ್ಟೋ ಜನ ನಮಗೆ ಬಂದು ಹೇಳಿದ್ದಾರೆ. ಖಂಡಿತ ಇದ್ರದ್ದು ಎಫೆಕ್ಟ್ ಅಂತೂ ಆಗ್ತಾ ಇದೆ ಜನಕ್ಕೆ. ಓಕೆ, ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಸಾಕಷ್ಟು ಜನ ನೋಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ನ, ಸೊ ಅವರಿಗೆಲ್ಲ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿನ ನ್ಯೂಸ್ ಪೇಪರ್ ಮತ್ತು ನ್ಯೂಸ್ಗಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತಹ ಪ್ರೋಗ್ರಾಮ್ಗೆ ಸಿಗುವಂತಹ ಒಂದು ರಿವ್ಯೂ ಮತ್ತು ಒಂದು ಜನ ಅದನ್ನು ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮ, ಇಟ್ ಈಸ್ ಅಮೇಝಿಂಗ್. ಐ ಲವ್ ಇಟ್. ಈಗ ಈ ಕಾರ್ಯಕ್ರಮನ ಗಂಡಸರು ನೋಡ್ತಾ ಇರ್ತೀರ. ಸೊ ಇವತ್ತಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿ ಜೋರಾಗಿ ಕಿರ್ಚಾಡ್ತಾ ಇದ್ದರೆ ಅದರ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ತಿಳ್ಕೊಂಬಿಡಿ. ಅಕಸ್ಮಾತ್ ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿಗೆ 50 ವರ್ಷ ಮೇಲ್ಪಟ್ಟವ್ರು ಆಗಿದ್ದರೆ ಮೆನುಪಾಸ್ ಅಂತ, ಅವ್ರಿಗೆ ಋತು ಬಂಧ ಅಂತ ಕರಿತೀವಿ ಅದನ್ನು, ಮೆನುಪಾಸ್ ಆಗ್ತಾ ಇರುತ್ತೆ. ಅದರಿಂದ ಅವ್ರಿಗೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಕೋಪ ಬರ್ತಾ ಇರುತ್ತೆ, ಬ್ಲಡ್ ಪ್ರೆಷರ್ ಇದಾಗಿರುತ್ತೆ. ತುಂಬಾ ಒಂದು ಹೆಣ್ಣು ಆ ಸಂದರ್ಭದಲ್ಲಿ ಅನುಭವಿಸ್ತಾ ಇರ್ತಾಳೆ. ಸೊ ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ಎಲ್ಲ ಗಂಡಸರೂ ಅವರಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡಬೇಕು, ಮತ್ತು ಅವ್ರ ಜೊತೆ ನೀವು ಇದ್ದೀರಾ ಅನ್ನೋದನ್ನು ಅವ್ರಿಗೆ ಹೇಳಬೇಕು. ಆಗ ಅವ್ರಿಗೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಋತುಮತಿ ಆಗಿರ್ಬೋದು ಅಥವಾ ಋತು ಬಂಧ ಆಗಿರ್ಬೋದು, ಅದನ್ನು ಎದುರಿಸೋಕ್ಕೆ ಒಂದು ಶಕ್ತಿ ನೀವು ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್.